ಹೊಸದಾಗಿ ದೇವಸ್ಥಾನ ಆಗ್ತಿರೋ ಜಾಗ. ಕೆಳಗಡೆ ದೇವಸ್ಥಾನ, ಹಳೆ ದೇವಸ್ಥಾನ. ಅಲ್ಲಿ ಬರಲಿಕ್ಕೆ ಓಡಾಡಲಿಕ್ಕೆ ಹಳ್ಳ ಬಂದಾಗ ಪ್ರಾಬ್ಲಮ್ ಆಗುತ್ತೆ. ಮತ್ತು ಗಾಡಿ ಪಾರ್ಕಿಂಗ್ ವ್ಯವಸ್ಥೆಗೆ ತೊಂದರೆ ಆಗುತ್ತೆ. ಮತ್ತು ಹೆಣ್ಮಕ್ಳು ಹಳ್ಳಗ ನೀರು ಹರಿಬೇಕಾದ್ರೆ ಓಡಾಡಲಿಕ್ಕೆ ತೊಂದರೆ ಆಗುತ್ತೆ ಅಂತ ಅಮ್ಮನ ಅಪ್ಪಣೆ ಮೇರೆಗೆ ಇಲ್ಲಿ ಮೇಲ್ಗಡೆ ದೇವಸ್ಥಾನ ಶಿಫ್ಟ್ ಆಗ್ತಿದೆ. ಆ ಜಾಗ ಇದು ದೇವಸ್ಥಾನ ಜಾಗ. ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗ್ತಿರೋದು. ಇದು ದೇವಸ್ಥಾನ. ನಮಸ್ಕಾರ ಅಣ್ಣ. ನಮಸ್ಕಾರ ಹೇಳ್ರಣ್ಣ. ಈಗ ದೇವಸ್ಥಾನ ಕೆಳಗಡೆ ಆಲ್ರೆಡಿ ನಡೀತಾ ಇದೆ. ಚಡ್ಡಿ ಕಾಣದಂಗೆ ವಿಡಿಯೋ ಮಾಡಿ. ದೇವಸ್ಥಾನ ಕೆಳಗಡೆ ನಡೀತಾ ಇದೆ. ಈಗ ಮತ್ತೆ ಇಲ್ಲಿಗೆ ದೇವಸ್ಥಾನ ಮಾಡ್ತಿದ್ದೀರಿ? ಕೆಳಗಡೆ ಎಲ್ಲ ಮೇಲೆ ನಡೀತಿರೋದು. ಅಲ್ಲ, ಅದ ಕೆಳಗಡೆ ಈಗ ದೇವಸ್ಥಾನ ಅದೇ ಅಲ್ಲಿ ನಡೀತಾ ಇದೆ. ಈಗ ಆ ದೇವಸ್ಥಾನ ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೀರಾ. ಈಗ ಶಿಫ್ಟ್ ಮಾಡ್ತಾರೆ ಉದ್ದೇಶ, ನೀವು ಸ್ಟಾರ್ಟಿಂಗ್ ಪಾಯ ಹಾಕುವಾಗ ಒಂದು ವಿಡಿಯೋ ಮಾಡಿದ್ದೆ ನಾವು. ಈಗ ಶಿಫ್ಟ್ ಮಾಡೋ ಉದ್ದೇಶ ಏನು, ಮತ್ತೆ ಈ ರೂಮ್ಗಳೆಲ್ಲ ಯಾವುವು, ಇದು ದೇವಸ್ಥಾನ ಇದ್ರಲ್ಲಿ ಯಾವ ದೇವಸ್ಥಾನ ಬರುತ್ತೆ? ಮೂಲತಃ ಮುಂಚೆ ಇತ್ತಲ್ಲ ದೇವಸ್ಥಾನ, ಹಾಂ ಆ ಥರ ದೇವಸ್ಥಾನ ಇದು. ಮುಂಚೆ ಶೆಡ್ ಇತ್ತಲ್ಲ ಆ ಥರ ಶೆಡ್ಡು. ಈ ಶೆಡ್ಡೆಲ್ಲ ಸ್ವಲ್ಪ ಹಂಚು, ಈಗ ಸ್ವಲ್ಪ ಜನಗಳು ಸ್ವಲ್ಪ ಇದ್ದಾರಲ್ಲ, ಇಲ್ಲಿ ದೇವ್ರನ್ನ ಸದ್ಯಕ್ಕೆ ತಾತ್ಕಾಲಿಕವಾಗಿ ಈ ಸುಮ್ಮನೆ ದೇವ್ರನ್ನ ಬಂದು
ಬಂದಂಥ ಭಕ್ತರು ಎಲ್ಲ ಸಹಾಯ ಮಾಡ್ತಾರೆ. ಬಟ್ ಆ ಮಟ್ಟಿಗೆ ಸಹಾಯ ಮಾಡೋಂಥ ನನ್ನ ದೇವಸ್ಥಾನಕ್ಕೆ ಯಾರೂ ಇಲ್ಲ. ಹೀಗಾಗಿ ನಾನು ಇಲ್ಲಿ ಜಾಸ್ತಿ ನಾನು ದೇವಸ್ಥಾನ ನೋಡಿರ್ತೀರ, ಜಾಸ್ತಿ ಜನ ಬರೋದು ಕಷ್ಟರು. ಬಟ್ ನಾವು ದುಡ್ಡು ಕೇಳಿ ದೇವಸ್ಥಾನ ಮಾಡಬಾರ್ದು ಅಂತ ಹೇಳಿ ಕೊಡಂದ್ರೆ ಒಂದು ಸಣ್ಣ ಗುಡಿ ನೋಡಿದ್ದೀರಾ, ಇಲ್ಲಿ ಗುಡಿ, ಇಲ್ಲಿಂದ ದರ್ಶನ ಮಾಡೋಕ್ಕೆ ಅಂದರೆ ಎಷ್ಟು ಚಿಕ್ಕದಾಗುತ್ತೆ ಅಷ್ಟು ಚಿಕ್ಕದು ದೇವಸ್ಥಾನ ಮಾಡ್ಕೋಬೇಕು. ಇದು ಚಿಕ್ಕದಾಗಿದೆ, ಇಲ್ಲಿಂದ ಬರುತ್ತೆ ಇಲ್ಲಿ ದರ್ಶನ ಆಗುತ್ತೆ, ಅಲ್ಲಿಂದ ದರ್ಶನ ಮಾಡ್ತೀವಿ. ಈಗ ತಾತ್ಕಾಲಿಕವಾಗಿ ಇದನ್ನು ಇಲ್ಲಿ ಕುಂದಿಸಿ ಇದನ್ನು ದೇವ್ರನ್ನ ಜನ ದರ್ಶನ ಮಾಡಿಸ್ತಾ ಹೋಗ್ತೀವಿ. ಮುಂದೊಂದು ದಿನ ನೋಡ್ತೀವಿ ಗರ್ಭಗುಡಿ ಮುಂಚೆ ಹಂಗೆ ದೇವಸ್ಥಾನ ಹಂಗೆ ಮಾಡಬೇಕು ಅಂತ ಪ್ರಯತ್ನ ಅಲ್ಲಿ ಕಾಣುತ್ತೆ, ಅಲ್ಲಿ ಮಾಡಬೇಕು ಅಂತ. ಈಗ ಸಿಮೆಂಟ್ ಬ್ಲಾಕ್ ಕಟ್ಟಿದ್ರಲ್ಲ ಅಲ್ಲಿ ಅಲ್ಲಿ ಸ್ವಲ್ಪ ಹಣದ ಅಭಾವ ಮತ್ತು ಸಮಯದ ಅಭಾವ ಎರಡರಿಂದ ಮಳೆಗಾಲ ಶುರು ಆಗ್ತದೆ. ಅಲ್ಲಿ ಕೆಳಗಡೆ ಅವ್ರ್ಯಾರೇ ಮಾಹಿತಿ ತಗೊರ ನಂದು ಅಂತ ಅವ್ರು ಯಾರು ಗೊತ್ತಿಲ್ಲ, ಅವ್ರು ಜಗಳ ಆಡ್ಕೊಂಡು ಮತ್ತು ರಸ್ತೆನೆಲ್ಲ ಜನ ಎಲ್ಲ ಕೆಲವೊಂದು ಜನ ರಸ್ತೆ ಬೆಳೆಯ ಬದಲು ಬದಿನೇ ಬೆಳೀತಿದ್ದಾರೆ ಪಟಕೀಚಿಗೆ. ಹಂಗಾಗಿ ಅಲ್ಲಿ ಇವತ್ತು ರೋಡ್ ಇಲ್ಲ, ಇರೋದೇ ಅಷ್ಟು ರೋಡ್ ಬಿಟ್ಟಿದ್ದಾರೆ. ನಾನು ನಮ್ಮೂರವ್ರು ನ್ಯಾಚ್ ಜಾಸ್ತಿ ಬೇರೆ ಅಂದ್ರೆ ನಮ್ಮೂರಾಗ ಒಂದೆರಡು ನಾಯಿ ಇರ್ಬೇಕು ಬಿಟ್ಟು ಮಿಕ್ತಾರೆಲ್ಲ ಒಳ್ಳೆ ಜನ ಇದ್ದಾರೆ. ಮತ್ತೆ ಅಲ್ಲಿಗೆ ಹಳ್ಳ ಬಂದ್ರೆ ಹೆಣ್ಮಕ್ಳು ಓಡಾಡಕ್ಕೆ ಹ್ಯಾಂಡಿಕ್ಯಾಪ್ ತೊಂದರೆ ಮಾಡಿ ಸಾಕಷ್ಟು ಜನ ಕೇಳ್ಕೊಂಡ್ವಿ, ದಾರಿಗೆ ಒಂದು ಹಳ್ಳ ಮಾಡಿಕೊಡಿ ಅಂತ. ಸಂಬಂಧಪಟ್ಟರು ಬಂದು ಏನೋ ಸುಳ್ಳು ಹೇಳಿದ್ರು ಸಂಬಂಧಪಟ್ಟರು. ಈಗಂದರೆ ಸರ್ಕಾರ ಗೌರ್ಮೆಂಟ್ ಒಂದು ಕಾನೂನು ಮಾಡಿರುತ್ತೆ, ಏನೋ ರಸ್ತೆ ಬಿಡಬೇಕು ಎಲ್ಲ ಬಿಡಬೇಕು ಅಂತ ಪುಣ್ಯಾತ್ಮ ಮಾಡಿರ್ತಾರೆ. ಇಲ್ಲಿ ಲೋಕಲ್ಲಾಗೆ ಕೆಲವರು ಇರ್ತಾರೆ, ಅದನ್ನು ಅವರು ಕರ್ಕೊಂಬರೋಕ್ಕೆ ನಾವು ಒಂದು ಜನ್ಮ ಕಳಿಬೇಕು. ಅಂದರೆ ನೋಡಿರ್ತೀವಿ, ಒಂದು ಏನೆಲ್ಲ ಒಂದು ಪ್ರಯತ್ನ ಪಡೋಕ್ಕೆ ಹೋದ್ರೆ ಭಾಳ ಕಷ್ಟ. ಸಾಕಷ್ಟು ಜನ ಬಂದೋದ್ರು, ಸಂಬಂಧಪಟ್ಟರು ಬಂದು ಅದೆಲ್ಲ ಒಬ್ಬ ಅಳತೆ ಮಾಡೋಣ ಬೇರೆ ಬಂದಿದ್ದ, ಅವ್ನು ರೋಡೇ ಇಲ್ಲ ಅಂದೋದ ಪುಣ್ಯಾತ್ಮ. ಹಂಗಾಗಿ ಆ ರಸ್ತೆ ಇಂಪ್ರೂವ್ ಮಾಡಿ ಕಂಡರ್ ರಸ್ತೆಗಳು ಮಾಡಿ ಆಮೇಲೆ ಅಕ್ಕಪಕ್ಕದವ್ರು ಏನು ಮಾಡುತ್ತೆ, ನಂಗೆ ಒಬ್ಬನಿಗೆ ದಾರಿ ಇಲ್ಲ, ಜನ ಅಂದ್ಕೊಂತ ನಮ್ಮೂರಲ್ಲಿ ದೇವಸ್ಥಾನಕ್ಕೆ ದಾರಿ ಮಾಡಿಸ್ತೇವೆ ಅಂತ. ದೇವಸ್ಥಾನಕ್ಕೆ ಹೊಂದಿಕೆ ಇಲ್ಲ, ಅಕ್ಕಪಕ್ಕ ತೊಡಗೋದು ದಾರಿ ಇಲ್ಲ, ಅದು ನಮ್ಮ ಒಬ್ಬರಿಗೆ ಇಲ್ಲ. ಈ ದೇವಸ್ಥಾನಕ್ಕೆ ಅಂತಲ್ಲ, ಹಳ್ಳಿ ಕಡೆ ಯಾವುದೇ ಎಷ್ಟೋ ಜನ ಜಮೀನುಗಳನ್ನ ಮಾರ್ಕೊಂತಿರೋ ಉದ್ದೇಶ, ಕೆಲವೊಬ್ಬರು ರಸ್ತೆ ಇಲ್ಲ ಅಂತ ಜಮೀನು ಮಾಡ್ತಿದ್ದಾರೆ. ಆ ಕಡೆ ನೋಡಿ ಕೆಳಕ್ಕೆ ರಸ್ತೆ ಇಲ್ಲ, ಅಲ್ಲೆಲ್ಲ ಮ್ಯಾಗು ರಸ್ತೆ ಇಲ್ಲ, ಅದು ಅಕ್ಕಪಕ್ಕ ಜಮೀನಿಗೆ ಹೋಗೋರು ರಸ್ತೆ ಇಲ್ಲ. ರಸ್ತೆ ಮಾಡ್ಸೋದು ನಾವು ಅವ್ರನ್ನ ಕೈ ಜೋಡಿಸಿದ್ವಿ, ಬಟ್ ಅವ್ರು ಯಾರು ಕೈ ಜೋಡಿಸಿಲ್ಲ. ಅವರೆಲ್ಲ ಏನಾಗ್ಬಿಡ್ತು, ದೇವಸ್ಥಾನ ಮಾಡ್ಕೊಂತ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೂ ದಾರಿ ಮಾಡ್ತಾಯಿದ್ದೀವಿ ನಾವು ಅಂತ. ಹಂಗಾಗಿ ವ್ಯವಸ್ಥೆ ಬೇಡ, ಅದು ಮುಗಿದೋದ ಕತೆ. ಅದಕ್ಕೆ ಒಂದು ಪ್ರಯತ್ನ ಪಟ್ಟು ಯಾರೋ ಪುಣ್ಯಾತ್ಮೇಲೆ ಮೇಲಪ್ಪ ನಾನು ಯಾವ ಕಡೆ ನಾನು ಇರಲಿಲ್ಲ, ಜನ ಎಲ್ಲ ಮ್ಯಾಲೆ ನಿಮ್ದಲ್ವಾ ಅನ್ನೋ ರಸ್ತೆ ನೋಡಿ, ರಸ್ತೆ ನಮ್ದಾಗಿರಲಿಲ್ಲ ಗೊತ್ತಾ. ಇಲ್ಲಿಂದ ಈ ಕಡೆ ಈಗ ತೊಗೊಂಡ್ರದು ಅಲ್ಲಿ ಆ ಕಡೆ ನಿಮ್ಮ ಜಮೀನು ನಿಮ್ಮ ಜಾಗ, ಅದು ಅಲ್ಲೂ 3 ಜನ ಇದ್ದೀವಿ, ಭಾಗ ಇತ್ತು. ಬಟ್ ಎರಡು ಕಡೆ ನಮಗೆಲ್ಲೂ ಯಾವುದೇ ಈ ಕಡೆಯಿಂದ ಆಗಲಿ ಆ ಕಡೆಯಿಂದ ಆಗಲಿ, ಇಲ್ಲಿ ನೋಡಿ ಈ ಕಡೆಯಿಂದ ಆಗಲಿ ಆ ಕಡೆಯಿಂದ ಆಗಲಿ ಯಾವುದೂ ನಮ್ಗೆ ರಸ್ತೆ ದಾರಿ ಇರಲಿಲ್ಲ. ಭಾಳ ಪ್ರಯತ್ನ ಪಟ್ವಿ. ಯಾರು ಜನ ಅಂದ್ಕೊಂಡ್ರು ರಸ್ತೆ ದೇವಸ್ಥಾನ ಬಿಡಿಸ್ಕೊಂತಾರೆ, ನೀವು ಬಿಡಿಸ್ಕೊಂತೀರಾ ಅಂತ. ಅಲ್ವಾ ಬೇರೆ ಅಧಿಕಾರಿ ಅಂದ್ರಂತೆ ರಸ್ತೆ ನೀವು ಬಿಡಿಸ್ಕೊಂತಿದ್ದೀರಾ ಅಂತ. ಹಂಗೆ ನಮ್ಮ ತಮ್ಮ ಕೂಡ ಹೇಳಿರಂತೆ ಯಾರೋ ಅಧಿಕಾರಿ, ಹೆಸರು ಹೇಳೋದು ಬೇಡ, ರಸ್ತೆ ನೀವು ಬಿಡಿಸ್ಕೊಂತೀರ ಅಂತ. ಅಧಿಕಾರಿಗಳು ಬಂದಿಲ್ಲಿ ನೋಡ್ಬೇಕಲ್ಲ, ಸುಮ್ಮನೆ ಕುತ್ಕೊಂಡು ಮಾತಾಡಬಾರ್ದು, ಆಮೇಲೆ ಕೊಂಡು ಏನಾರ ಬ್ಯಾಡ್ ಮೆಸೇಜ್ ಮಾಡಬಾರ್ದು. ಕೆಲವು ಜನ ನೆನ್ನೆ ಬೇರೆ ಯಾವನ ಮಾಡಿದ್ದ, ಅವರು ಬುಕ್ಕಲ್ಲಿ ಈ ಮುಖಛಾಯೆ ಹಾಕಿರೋದಿಲ್ಲ, ಮುಖದ ಏನೋ ಹಾಕಿರೋದಿಲ್ಲ, ಬರೀ ಒಂದು ಯಾವುದೋ ಒಂದು ಅಡ್ಡ ಸಹ ಹಾಕೊಂಡಿರ್ತಾರೆ. ಅದು ಅವರ ತಾಯಿ ಗೊತ್ತಿರ್ತಾನೆ, ತಂದೆ ಯಾರಂಗೆ ಗೊತ್ತಿರಲ್ಲ. ಅವನು ಒಬ್ಬ ನೆನ್ನೆ ಹಾಕಿದ್ದ ನನಗೆ ಏನೋ ಒಂದು ಬ್ಯಾಡ್ ಮೆಸೇಜ, ಎಂಥ ಮಗ ಅಂತ. ಅವನು ಅದೇ ಮಗ, ನಂಗೆ ನೆನ್ನೆ ರಾತ್ರಿ ಮೆಸೇಜ್ ಹಾಕಿರೋದು, ಅವನಿದ್ದಾನೆ ನೆನ್ನೆ ಹಾಕಿ ಅದೇ ಮಗ, ನನ್ನ ಅಷ್ಟು ಸೇವೆ ಮಾಡ್ತೀವಿ ಹಾಕಿರ್ತಾರೆ ಅಂತಾರಲ್ಲ. ಯಾರ ಮಗ ಅಂತ ನಿಮ್ಮ ಅಮ್ಮ ನೋಡ್ಕೋತಾರೆ, ಯಾರ ಮಗ ಅಂದ್ರೆ ಅವ್ರು ಅದೇ ಮಗ ಇರ್ತಾರೆ. ಅವರಲ್ಲಿ ಅಡ್ರೆಸ್ ಸ್ವಲ್ಪ ಚೆಕ್ ಮಾಡಿದ್ವಿ, ಒಂದೊಂದು ಸ್ವಲ್ಪ ನೋಡೋಣ ಯಾರು ಅಂತ. ಅವನು ಪ್ರೂಫೇ ಇಲ್ಲ, ಬಟ್ ಅವ್ರ ಅಮ್ಮ ಗೊತ್ತು, ಅವ್ರ ಅಪ್ಪ ಯಾರು ಗೊತ್ತೇ ಇಲ್ಲ ಅವನಿಗೆ. ಆ ಥರ ಒಬ್ಬರು ಹಾಕಿರ್ತಾರೆ, ಹಂಗೆ ನಾವು ತಿಳ್ಕೊಳ್ಳಲ್ಲ. ಅಲ್ಲಿ ಮುಗಿದೋದ ಕತೆ. ಸಾಕಷ್ಟು ಪ್ರಯತ್ನ ಪಟ್ವಿ, ಅಧಿಕಾರಿಗಳು ನಮಗೆ ಸಹಕಾರ ಮಾಡಲಿಲ್ಲ. ರಸ್ತೆ ಮತ್ತೆ ಇದು ಮತ್ತು ಅಕ್ಕಪಕ್ಕ ಜನಗಳು ನಮಗೆ ಸಹಕಾರ ಮಾಡಲಿಲ್ಲ, ಎಲ್ಲ ಅಪಾರ್ಥ ಮಾಡ್ಕೊಂಡ್ರು. ನಮಗೆ ಮೇಲಾಗಲಿ ಇದು ನಮ್ದಲ್ಲ, ಕೆಳಗಾಗಲಿ ನಮಗೆ ದಾರಿ ಇರಲಿಲ್ಲ. ಭಾಳ ಪ್ರಯತ್ನ ಪಟ್ಟು ಭಾಳ ಕಷ್ಟಪಟ್ಟಿವಿ. ದೇವಸ್ಥಾನ ಜನ ಅಂದರು ಜನ ಬರ್ತಾರೆ ಅಂತ. ಇದು ಯಾರ ಪುಣ್ಯಾತ್ಮ ಲಾಸ್ಟಿಗೆ ಬಿಟ್ಕೊಟ್ಟ, ಇಲ್ಲಾಂದ್ರೆ ನಮಗೆ ದಾರಿನೇ ಇರ್ತಾ ಇರಲಿಲ್ಲ. ದೇವಸ್ಥಾನಕ್ಕೆ ಮುಚ್ಚಣಿಕೆ ಆಗ್ಬಿಡ್ತಿತ್ತು. ಎಷ್ಟೋ ಜನಕ್ಕೆ ಹೋಗಿ ಕೈಯೆಲ್ಲ ಈ ಕಡೆನೂ ಬೇರೆಯವ್ರದ್ದು ಆ ಕಡೆನೂ ಬೇರೆಯವ್ರದ್ದು ಮಧ್ಯ ನಿಮ್ಮದು ಅವಾಗಿತ್ತು. ಅಲ್ಲಿ ಕೆಳಗಡೆ ನಮ್ದಲ್ಲ, ರಸ್ತೆ ಮಾಡಕ್ಕೆ ಭಾಳ ಪ್ರಯತ್ನ ಪಟ್ವಿ. ಭಾಳ ಜನ ಬಂದು ಹೋದ್ರು. ಮಾವಿನ ತೋಪ್ ಜಾಗ ದೇವಸ್ಥಾನದಲ್ಲ, ಇದು ಮೇಲ್ಗಡೆ ನಿಮ್ದಲ್ಲ, ತೋಪು ನಂದಲ್ಲ, ರೋಡ್ ರಸ್ತೆ ನಂದಲ್ಲ, ಹಳ್ಳು ನಂದಲ್ಲ ಹೇಳಿದ್ರು. ಭಾಳ ಪ್ರಯತ್ನ ಪಟ್ವಿ. ಅಕ್ಕಪಕ್ಕದವ್ರನ್ನ ಸಹಕಾರ ಕೇಳಿದ್ವಿ, ಸಹಕಾರ ಅವ್ರಿಗೂ ದಾರಿ ಆಗುತ್ತೆ ಅಂತ. ಬಟ್ ಅವ್ರು ತಿಳ್ಕೊಂಡ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ, ಅವ್ರಿಗೆ ಅನುಕೂಲ ಆಗುತ್ತೆ ತಿಳ್ಕೊಳ್ಳಿಲ್ಲ. ಎಲ್ಲ ಮುಗಿದೋದು. ಒಟ್ಟಿನಲ್ಲಿ ಈಗ ಮಾವಿನ ತೋಪು ಹಳ್ಳ ನಿಮ್ದಲ್ಲ, ಈ ಮೇಲ್ಗಡೆದು ನಿಮ್ದಿರ್ಲಿಲ್ಲ. ಈ ಕೊಡಗಂಟ ಈಗ ತಗೊಂಡ್ಮೇಲೆ ಸ್ವಲ್ಪ ವ್ಯವಸ್ಥೆ ಮಾಡ್ತಾ ಇದ್ದೀರಾ. ದೇವಸ್ಥಾನಕ್ಕಾಗಲಿ ನಮ್ಮ ಮನೆಗಾಗಲಿ ನಮ್ಮ ಜಮೀನಿಗಾಗಲಿ ಯಾವುದೂ ಕಡೆ ರಸ್ತೆ ಇರಲಿಲ್ಲ. ಭಾಳ ಪ್ರಯತ್ನ ಪಟ್ವಿ. ಏನೋ ತಾಯಿನ ಮೈನೋ ಇಲ್ಲಾಂದರೆ ಏನೋ ಜನಗೂ ಪ್ರೀತಿನೋ ಈ ಪುಣ್ಯಾತ್ಮ ನಾಗರಾಜ್ ಅಂತ ಪುಣ್ಯಾತ್ಮ ನಮಗೆ ಇದನ್ನು ಕೊಟ್ಟ. ನೀವು ನಿಮ್ಗೆ ರಸ್ತೆ ಅನುಕೂಲ ಆಗುತ್ತೆ, ನೀವು ತೊಗೊಳ್ಳಿ. ಇದಕ್ಕೂ ಭಾಳ ಪ್ರಯತ್ನ ಪಟ್ಟಿದ್ರು. ಇದನ್ನು ಮುಚ್ಚಬೇಕು ಅಂತ ಪ್ರಯತ್ನ ನಡೀತು. ಷಡ್ಯಂತ್ರ ಆ ಕಡೆಗೂ ಮುಚ್ಚಿ ಈ ಕಡೆ ಮುಚ್ಚಿಬಿಟ್ರೆ ಅವ್ರು ದೇವಸ್ಥಾನ ಗಾಡಿ ಹೋಗಬಾರ್ದು ಎಲ್ಲ ನಡೆಸ್ತಾರೆ. ಎಲ್ಲ ಗೊತ್ತಿರುತ್ತೆ. ಕೆಲವೊಂದು ಜನ ಯಾರೇನೇ ಮಾಡಿದ್ರು ಜಗತ್ಶಕ್ತಿ ಒಂದು ತಲೆಕಾಯ ಕೂತಿರುತ್ತೆ. ಅದು ಇದು ಎಲ್ಲ ಏನಣ್ಣ ಈ ಕಡೆದು ಈಗ ನೋಡಿರ್ತೀರ, ಇದೊಂದು ಪುಣ್ಯಕ್ಕೆ ಜಾಗ ತಗೊಂಡಿದ್ವಿ. ಇದು ಭಾಳ ಜನ ರಸ್ತೆಗೆ ಅನುಕೂಲ ಆಗುತ್ತೆ. ಅದೇ ರಸ್ತೆ ಗಾಡಿ ಹೋಗ್ತಾ ಇದೆಯಲ್ಲ. ಅದೇ ಕೆಲವೊಂದು ಸರಿ ಭಾಳ ಬೇಜಾರಾಗೋದು ಏನಂದರೆ, ಕೆಲವೊಂದು ಜನ ಹ್ಯಾಂಡಿಕ್ಯಾಪ್ ಪೇಷಂಟ್ ಬರೋರು ಕಾರ ಕರ್ಕೊಂಬರಕ್ಕಾಗ್ತಾ ಇರಲ್ಲ, ನಡ್ಕೊಂಬರಕ್ಕಾಗ್ತಾ ಇರಲ್ಲ, ಹಳ್ಳ ಬಂದ್ಬಿಡ್ತಿತ್ತು. ನಮಗೆ ಅವ್ರು ನೋಡ್ರೆ ಬೇಜಾರಾಗೋದು. ಜನ ಅನ್ನೋರು ಏನು ಮಾಡಿಸಿಲ್ಲ, ಏನು ಮಾಡ್ಸೋದು ಜಾಗ ಇರಲ್ಲ, ಅಷ್ಟೇ ಕುಂಟಿ ಜಾಗ. ಈಗಲೂ ಅಷ್ಟೇ, ಈಗ ಸಹ ಅಷ್ಟೇ ಇಷ್ಟೇ ಜಾಗ ಇರೋದು.
ಕೆಳಗಡೆ ನಮ್ಮ ಮೂರು ಜನ ಬೇರೆ ಇದ್ದಾರೆ ಎಲ್ಲ. ಮತ್ತು ನಮ್ಮ ಬಂದ್ರೆ ನಮ್ದು ಅನ್ಬೇಡಿ, ಇದಕ್ಕಿಂತ ನಂದು ನಿಮ್ಮ ಮನ ತಂದು ಡಿವೈಡ್ ಇದೆ ಅದರಲ್ಲಿ. ಡಿವೈಡ್ ಇದೆ. ನಾಳೆ ಅವ್ರು ಚೇಂಜ್ ಆಗ್ತಾರೆ ಅಂತ ಚೇಂಜ್ ಆಗಲ್ಲ, ಏನು ಗ್ಯಾರಂಟಿ? ಇದಕ್ಕಿಂತ ಇಷ್ಟೇ ದೇವಸ್ಥಾನ ಸಿಂಪಲ್ ಆಗಿದೆ, ಜಾಗ ಕಮ್ಮಿ ಇದೆ, ಬಟ್ ರಸ್ತೆ ಭಾಳ ಅನುಕೂಲ ಆಗಿದೆ. ಇದು ಅದು ರಸ್ತೆ, ಇದು ರೋಡು ರಸ್ತೆ ಭಾಳ ಅನುಕೂಲ ಆಗಿದೆ. ಇಲ್ಲೊಂದು ಚೂರು ರಸ್ತೆ ಇದೆ, ಇಲ್ಲೊಂದು ನಮ್ಮ ಸರಸ್ವತಿಪುರ ಗ್ರಾಮಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಯಾರೊಬ್ಬರು ಪುಣ್ಯಾತ್ಮರು ಯಾರೊಬ್ರು ಬಂದು ರಸ್ತೆ ಮಾಡೋ ಅಂತ ಪುಣ್ಯಾತ್ಮರು ಯಾರೇನು ಅಂತಾರೆ ಬಂದರೆ ಇಲ್ಲೊಂದು ಚಿಕ್ಕಮಂಡಿಗೇರಿಯಿಂದ ಅಲ್ಲಿಂದ ಒಂದು 1.5 ಕಿಲೋಮೀಟ್ರ್, ಒಂದೇ ಕಿಲೋಮೀಟ್ರ್ ರಸ್ತೆ ಆದರೆ ಜನಕ್ಕೆ ಭಾಳ ಅನುಕೂಲ ಆಗುತ್ತೆ. ಅಂಥ ಪುಣ್ಯಾತ್ಮರು ಯಾರೋ ಗೆದ್ದು ಬರಲಿ ಅಂತ ನನ್ನ ಆಸೆ. ಮುಂದಕ್ಕಾದರೂ ಒಬ್ಬ ಪುಣ್ಯಾತ್ಮ ಅಂತಲೂ ಗೆದ್ದು ಬರಲಿ. ಯಾರಿಗೆ ಅಂದರೆ ಜನಕ್ಕೆ ಸಹಕಾರ ಮಾಡೋ ಅಂತ, ಪಬ್ಲಿಕ್ಗೆ ಹೆಲ್ಪ್ ಮಾಡೋ ಅಂತ ಒಬ್ಬ ಪುಣ್ಯಾತ್ಮ ಯಾರೋ ಬರಬೇಕು. ಯಾಕಂದರೆ ನಾವು ಸಾಕಷ್ಟು ಕೇಳ್ಕೊಂಡಿದ್ದೀವಿ, ಭರವಸೆಗಳು ತುಂಬ ಇದ್ದಾವೆ. ಒಂದೇ 1 ಕಿಲೋಮೀಟ್ರ್ ರಸ್ತೆ ಆದರೆ ಜನಕ್ಕೆ ಭಾಳ ಅನುಕೂಲ ಆಗುತ್ತೆ. ಅದು ನಾವು ಮಾಡೋಕ್ಕೆ ಹೋದ್ರೆ ನೀವು ನಾವೀಗ ಮಾಡಿದ್ರೆ ದೇವಸ್ಥಾನಕ್ಕೆ ಮಾಡ್ಸೋಕ್ಕೆ ಅವ್ರು ಅನುಕೂಲ ಕಾಡ್ತಾರೆ ಅಂತ ಹೇಳ್ತಾರೆ. ಅಂಥ ಪುಣ್ಯಾತ್ಮರು ಗೆದ್ದು ಬರಲಿ ಮುಂದೊಂದು ದಿನ ನಮ್ಮ ಕ್ಷೇತ್ರಕ್ಕೆ ಅಂತ ನನ್ನ ಆಸೆ. ಆಯಿತಾ? ಇಲ್ಲಿ ನೋಡಿ, ಇದು ದೇವಸ್ಥಾನ ಇಟ್ಟಿರೋದು ಈಗ ಗೊತ್ತಿರುತ್ತೆ ನಿಮಗೆ. ಇಲ್ಲಿ ದೇವಸ್ಥಾನ ಮೂಲತಃ ಇಟ್ಟಿರುತ್ತೆ. ಚಿಕ್ಕ ದೇವಸ್ಥಾನ ಭಾಳ ಕಷ್ಟಾಗಿರ್ತದೆ. ಇಲ್ಲಿ ಅಮ್ಮ ಕೂರುತ್ತೆ, ಅಲ್ಲಿಂದ ಬರ್ತಾ ಇಲ್ಲಿ ತೆಂಗಿನಕಾಯಿನ ಹೊಡಿತೀವಿ. ಜನಕ್ಕೆ ಭಾಳ ಸಮಸ್ಯೆ ಆಗ್ತದೆ ಅಂತ ಅಲ್ಲಿ ಕಾಯಿ ಕೊಟ್ಟು ಜನ ಇಲ್ಲ ಅವರು ಭಕ್ತರು ಲಾಸ್ಟ್ ದರ್ಶನ ಮಾಡ್ಕೊಂಡು ತಾಯಿ ಪ್ರೇರಣೆ ಮಾಡ್ಕೊಂಡು ಆಚೆ ಹೋಗೋಕ್ಕೆ ಅಲ್ಲಿಂದ ಆಚೆಗೆ ಇಲ್ಲಿ ಬನ್ನಿ, ಇಲ್ಲಿ ಇರ್ತದೆ ಹಣ್ಣುಕಾಯಿ ಕೊಡ್ತೀವಿ. ಇದು ಹಣ್ಣುಕಾಯಿ ಅಂಗಡಿ. ಇಲ್ಲಿ ಹೊಡೆದು ಇಲ್ಲಿ ಹೀಗೆ ಕೊಡಿಸ್ತೀವಿ. ಇಲ್ಲಿ ನೋಡಿದ್ದೀರ ಪ್ರಸಾದ ಮಾಡಬೇಕು. ಮುಂದೊಂದು ದಿನ ಬೊಬ್ಬಾಯಿ ಇದು ಏನಾಗಲ್ಲ. ಮುಂದೊಂದು ದಿನ ಇಲ್ಲಿ ಪ್ರಸಾದ ಮಾಡಬೇಕು. ಈ ಸದ್ಯಕ್ಕೆ ಒಂದು 2 ತಿಂಗಳು ಪ್ರಸಾದ ನಿಲ್ಲಿಸಿ ಭಾಳ ಮನಸ್ಸಿಗೆ ಬೇಜಾರಾಯ್ತು. ಅಂತ ಕೆಲಸಗಾರೇ ಬರ್ತಿಲ್ಲ. ಅದೇನು ಇವತ್ತಿಗೆ ನಮ್ಮ ಜನಗಳು ಕೆಲಸ ಮಾಡೋದೇ ಇಲ್ಲ. ಯಾರು ಸೌದೆ ಅಡುಗೆ ಅಂದರೆ ಕೆಲಸ ಬಟ್ಟರೆ ಬರೋದಿಲ್ಲ. ನೋಡಿ ಅಂಥದ್ರಲ್ಲಿ ಇದು ಅಡುಗೆ ಮಾಡಿದ್ರೆ ಇಂದ ಇವನು ಮುಂಬೈಯಿಂದ ಬರ್ತಾನೆ, KR ಪೇಟೆ ಮೂಲತಃ ಮುಂಬೈಲಿಂದ ಬಂದು ಕೆಲಸ ಮಾಡಕ್ಕೆ ಬರೋಂತಾನು ನಮ್ಮ ಗುರುಗಳು. ಅಣ್ಣ ನಮಸ್ಕಾರ ಅಣ್ಣ. ತಿರುಣಾಮಲ ಅವರೇ ನನಗೆ ದೇವಸ್ಥಾನಕ್ಕೆ ಆಧಾರ ಸ್ತಂಭ. ಅಂದರೆ ವೆಲ್ಡಿಂಗ್ ಮಾಡೋಕೆ ರೆಡಿ, ಗಾರೆ ಕೆಲಸ ಮಾಡೋಕೆ ರೆಡಿ, ನನ್ನ ಜೊತೆ ಫೇವರ್ ಆಗಿ ರೆಡಿ. ದತ್ತು ಪುತ್ರನ ದತ್ತು ಮಗನ ಇರಬೇಕು ಬೈಸಿ ಅಂತ ನಾವು ಹೋಗಿ ಅದು ಬರ್ತಾನೆ. ಅವನು ತಿರುಣಾಮಲಿಂದ ತೋರಿಸಿ ನಾನು ಪೇಸಟ ಒಣಕಂ ಪಣ್ಣ ಅಪ್ಪಡಿಯೇ ಪಣ್ಣು ಪರವಾಗಿಲ್ಲ. ಇವನು ನಮ್ಮ ದೇವಸ್ಥಾನದ ಶಿಲ್ಪಿಗಳು ಅಂದ್ರೆ ತಪ್ಪಾಗೋದಿಲ್ಲ. ಶಿಲ್ಪಿಗಳು ಕೆತ್ತನೆ ಶಿಲ್ಪಿಗಳು ಅಂತ ನೋಡಿರ್ತೀರಿ. ಬಂದು ಇನ್ನು ಚಿಂತಾಮಣಿಯಿಂದ ಈ ಪುಣ್ಯಾತ್ಮ ಇರಪ್ಪ ವೆಲ್ಡಿಂಗ್ ಮಾಡೋಕ್ಕೆ ಈ ಚಿಂತಾಮಣಿಯವರು ರಾಮಣ್ಣ ಅಂತ. ಇವನು ಮಗನಲ್ಲ ನಿಮಗೆ ದತ್ತು ಮಗ ಆಸ್ತಿ ಕೇಳ್ಕೊಡ್ತಾನೆ ಅಂತ ಭಯ ಚಿಂತಾಮಣಿ ಮೂಲಕ. ಇನ್ನು ಇವ್ರು ಗೊತ್ತಿರೋ ಬೈ ಅಂತ ಹೆಸರು ತಿರುವ ಬೈ ಅಂತ ನೋಡಿರ್ತೀರಾ. ಮಗನ ಸಮೇತ ಅಪ್ಪನ ಸಮೇತ ಈ ದೇವಸ್ಥಾನ ಸೇರೋಕೆ ನಮ್ಮ ಅಕ್ಕಪಕ್ಕರು ಏನೇ ಬೈದ್ರು ಏನೇ ಬೈಸ್ಕೊಂಡ್ರು ಬೆಳಿಗ್ಗೆ ಬೈಸ್ಕೊಂಡು ಸಾಯಂಕಾಲ ಕೆಲಸಕ್ಕೆ ಬರೋಂಥವ್ರು ಪುಣ್ಯಾತ್ಮರು ಇವರೆಲ್ಲ ಸಹಕಾರ. ಇನ್ನು ಪೇಂಟ್ ಡಬ್ ಇರ್ತಾನೆ ನೋಡಿರ್ತೀವಿ. ಸಾಕಷ್ಟು ಜನ ಅವರಾಗೆ ಬಂದು ಕೆಲಸ ಮಾಡ್ತಾರೆ. ಅದು ಒಂದು ಚಿಕ್ಕದಾಗಿ ಒಂದು ಅಂಗಡಿ. ಎಲ್ಲೋ ಈಗ ಕೆಲವು ಜನ ರೋಡಲ್ಲಿ ರಸ್ತೆಯಲ್ಲಿ ಅಂಗಡಿ ಇರ್ತವೆ, ನೀವೆಲ್ಲೂ ತರಬೇಡಿ ಅಂತ ಹೇಳಿ. ಯಾಕಂದ್ರೆ ಎಲ್ಲರೂ ಬೇಕು, ಎಲ್ಲರಿಗೂ ವ್ಯಾಪಾರ ಆಗಬೇಕು. ನಮ್ಮ ಒಬ್ಬರಿಗೆ ವ್ಯಾಪಾರ ಆಗಬೇಕು ಅಂತ ಹೇಳೋ ಕೆಟ್ಟ ಭಾವನೆ ಕೆಟ್ಟ ಮನಸ್ಸಿಗೆ ನನಗಿಲ್ಲ. ಏನು ಮಾಡೋಣ, ರಸ್ತೆಗೆಲ್ಲ ಎಲ್ಲರ ಅಪ್ಪಿ ತಪ್ಪಿ ಯಾರ ಮಾರಂಗಿದ್ರೆ ಚಪ್ಪಲಿ ಹಾಕ್ತಾನೆ, ಮೋಸ ಮಾಡ್ತಾನೆ ಮಾರಿ. ಯಾಕೆಂದರೆ ನೀವು ಕೊಡ್ತಿರೋದು ದೇವರಿಗೋಸ್ಕರ. ನಾನು ಕೆಲವೊಂದು ಜನ ನಮ್ಮೂರು ಗೊತ್ತಿರುತ್ತೆ, ನಮ್ಮೂರು ಗೈಡಲ್ಲಿ ಒಬ್ಬರು ಮಾಡ್ತಿದ್ರು. ಡೈರೆಕ್ಟಾಗಿ ಹೇಳ್ಬಿಟ್ಟಿದ್ದೆ ನಾನು, ಜಾಕೆಟ್ ಪೀಸ್ನ ಅರ್ಧ ಕಟ್ ಮಾಡಿ ಗೋಧಿ ಕಡ್ಡಿ ಎಲ್ಲ ಹೊರಗೆ ಹೋಗಿರೋದನ್ನ ಬಳೆ ಹೊಡೆದ ಹಾಕಿ ಕೊಡ್ತಿದ್ರು. ಒಂದ್ಸರಿ ಕರೆದು ಬೈದಿದ್ದೆ, ತಪ್ಪಾಯ್ತು ಅಂತ ಬಂದು ಇವಾಗ ಮನೆಗೆ ಕಟ್ಕೊಂಡು ಅಮ್ಮನ ನಿಮ್ಮ ಆಶೀರ್ವಾದ ಭಕ್ತರ ಆಶೀರ್ವಾದ ಉದರಾಯರೆ. ಇನ್ನು ಯಾರ ಮಾಡಿ ಇನ್ನು ಮುಂದಕ್ಕೂ ಯಾರು ಬೇಕಾದ್ರೂ ಮಾಡ್ಕೊಂತಾರ. ಇಲ್ಲ ರೋಡಾಗೆಲ್ಲ ನಮ್ದಲ್ಲ ಊರು. ಬಟ್ ನಾವೇನು ಅಂದ್ಕೊಂಡಿವಿ ಅಂದರೆ ಇದೇ ನೋಡಿರ್ತೀರಿ, ಇದೇ ಅಂಗಡಿ ಜಾಗ ಕೆಳಗಡೆ ಮಾರ್ತಿದ್ದಾರೆ ನಮ್ಮ ಅಕ್ಕಾರು. ಇಲ್ಲಿ ಒಂದು ಅಂಗಡಿ ಯಾರು ಚಪ್ಪಲಿ ಹಾಕ್ತಾನೆ ಗಲೀಜು ಮಾಡ್ದಾನೆ ಕೆಲವೆಲ್ಲ ಸುಸಂಸ್ಕೃತರಾಗಿ ಬರ್ತಾರೆ. ಈ ಬೇಕಾಬಿಟ್ಟು ಬರೋದೆಲ್ಲ ತಗೊಂಡ್ಬರ್ತೀವಿ. ನಾನೊಂದು ಅಂಗಡಿ ಮಾಡ್ಕೊಂಬಿಟ್ಟಿದ್ದೀನಿ, ಯಾಕೆಂದರೆ ಸಾಕಷ್ಟು ಜನ ಬರ್ತಿದ್ದಾರೆ ಇಲ್ಲಿ. ಅವ್ರಿಗೆ ಅಲ್ಲಿ ಚಪ್ಪಲಿ ಹಾಕ್ತಂಗೆ ಗಲೀಜು ಮಾಡ್ದಂಗೆ ತಾಯಿ ಪ್ರೇರಣೆಗೆ ಶುದ್ಧವಾಗಿ ಬರೋರಿಗೆ ಒಂದು ಅಂಗಡಿ ಇಲ್ಲೇ ಮಾಡ್ಕೊಂಡಿರ್ತೀವಿ. ಮಡಿಯಿಂದ ಬರಬೇಕು ಅಂತ ಮಡಿಯಾಗಿ ಮಾಡಬೇಕು ಅಂತ ಹೇಳಿ ಕೆಲವರೆಲ್ಲ ಮಾತಾಡ್ತಾರೆ. ಕೆಲವು ಜನ ಬರ್ತಾರೆ ಇಲ್ಲಿ, ಅಣ್ಣ ಅಲ್ಲಿ ಅಂಗಡಿಯಲ್ಲಿ ಚಪ್ಪಲಿ ಹಾಕೊಂಡಿದ್ರು, ಅಣ್ಣ ಅಲ್ಲಿ ಅಂಗಡಿಯಲ್ಲಿ ಉಗಿದಿದ್ರು, ಅಡಿಕೆ ಆಗಿತ್ತಾ ಇದ್ರು. ಮೊನ್ನೆ ಯಾರು ಪಾನ್ ಪಾರ್ಕ್ ಹಾಕೊಂಡಿದ್ರು, ಅಣ್ಣ ಅದನ್ನು ತಾಂಬರಕ್ಕೆ ಒಂಥರ ಅಸಹ್ಯ ಆಯಿತು, ನೀವು ಒಂದು ಅಂಗಡಿ ಮಾಡಿ ಅಂತ. ನಾವೊಂದು ಅಂಗಡಿ ಕೆಳಗಡೆ ಮಾಡಿದ್ವಿ. ಅವ್ರು ಸ್ವಲ್ಪ ಈಗ ಸ್ವಲ್ಪ ಟೈಮಿಗೆ ಕರೆಕ್ಟಾಗಿ ಬರ್ತಾ ಇಲ್ಲ, ಟೈಮಿಗೆ ಕರೆಕ್ಟಾಗಿ ಹೋಗ್ತಾ ಇಲ್ಲ. ಅಂದರೆ ಜನಗಳನ್ನ ನೀಟಾಗಿ ಮಾತಾಡಿಸ್ತಿಲ್ಲ. ಒಂದು ವೇಳೆ ಯಾವ್ದಾರು ಒಂದು ಬರೋ ಜನದ ಎಲ್ಲದೂ ಹಣ ಇರೋದಿಲ್ಲ. ಒಂಚೂರು ಹಣ ಕಮ್ಮಿ ಇದ್ರೆ ಇಸ್ಕೊಳ್ಳಿ ಅಂದರೆ ಅವ್ರು ಸ್ವಲ್ಪ ಈಗೆಲ್ಲ ಕಂಡೀಷನ್ ಮಾಡೋಕ್ಕೆ ಶುರು ಇದ್ದಾರೆ. ಹಂಗಾಗಿ ಅವ್ರನ್ನ ಬದಲು ಮಾಡೋ ಸ್ವಭಾವ ಇದೆ. ಇಲ್ಲಿ ನಾನು ಅಂಗಡಿ ಮಾಡ್ತಾ ಇರ್ತೀನಿ. ಇಲ್ಲಿ ಅಂಗಡಿ ನಾವೇ ಅಂಗಡಿ. ಇನ್ನು ಇಷ್ಟು ಜಾಗ ಪಾರ್ಕಿಂಗ್ ಅಂತ ಬಿಟ್ಬಿಡ್ತೇನೆ. ದಯವಿಟ್ಟು ಸಹಕರಿಸಿ. ಇವತ್ತಲ್ಲ ನಾನು ಯಾವತ್ತು ನಾನು ಬೆಳಿಗ್ಗೆ 9 ಗಂಟೆಗೆ ಓಪನ್, 6 ಗಂಟೆಗೆ ಕ್ಲೋಸ್ ಆದ್ರಿಂದ ಇಲ್ಲಿ ಬಾತ್ರೂಮ್ ವ್ಯವಸ್ಥೆ ಮಾಡೋದಿಲ್ಲ. ಯಾಕಂದ್ರೆ ಬಾತ್ರೂಮ್ ವ್ಯವಸ್ಥೆ ಮಾಡೋಷ್ಟು ಜಾಗ ಇಲ್ಲ. ಮತ್ತು ಬಾತ್ರೂಮ್ ವ್ಯವಸ್ಥೆ ಮಾಡಿದರೆ ನಮ್ಮ ಜನ ನಿಜವಾಗ ಯಾವುದೇ ಕಾರಣಕ್ಕೂ ಅದನ್ನು ಕ್ಲೀನ್ ಮಾಡೋಗೋದಿಲ್ಲ. ಬಾತ್ರೂಮ್ ಮಾಡೋಕ್ಕೆ ಬೇಜಾರಿಲ್ಲ, ಬಾತ್ರೂಮ್ ಒಬ್ಬರು ಜನ ಇಕ್ಕರು ಬೇಜಾರಿಲ್ಲ. ಅದ್ರ ಗಲೀಜಿನ ನಮ್ಗೆ ತಗೊಳಕ್ಕಾಗಲ್ಲ. ಚಿಕ್ಕದ ದೇವಸ್ಥಾನ, ಪವಿತ್ರ ಜಾಗ ಬಂದು ಗಲೀಜ್ ಮಾಡೋದು. ಯಾಕಂದ್ರೆ ಯಾರು ಬಾತ್ರೂಮ್ ದೇವಸ್ಥಾನಕ್ಕೆ ಬರೋದು ಬಾತ್ರೂಮ್ ಬರಬೇಕು ಅಂತ ಬಾತ್ರೂಮ್ಗೆ ಬರಬೇಕು ಅನ್ನತಕ್ಕಂಥ ಬರೋ ಅವಶ್ಯಕತೆ ಇಲ್ಲ. ಯಾಕಂದರೆ ಬಾತ್ರೂಮ್ಗೆ ರಸ್ತೆನಲ್ಲಿ ಹೋಗ್ಬನ್ನಿ, ಒಂದು ವೇಳೆ ನಿಸರ್ಗವಾಗಿ ಹೋಗ್ಬನ್ನಿ, ಇಲ್ಲ ನಿಮ್ಮ ಲಾಡ್ಜ್ಗಳು ಇರ್ತವೆ, ಇಲ್ಲ ಬಸ್ ಸ್ಟ್ಯಾಂಡ್ ಇರ್ತವೆ, ರಸ್ತೆಯಲ್ಲಿ ಅಲ್ಲಿ ಪೆಟ್ರೋಲ್ಗೆ ಹೋಗ್ಬನ್ನಿ. ಯಾಕಂದ್ರೆ ಇಲ್ಲಿ ಬಂದು ಇಲ್ಲಿ ಆಲ್ಟಿಂಗ್ ಇಲ್ಲ. ಇಲ್ಲೇ ನಾವು ನಿಮ್ಮನ್ನು ಕಾಯಿನದಲ್ಲ, ಒಂದು 10 ಅಮ್ಮಮ್ಮ ಅಂದ್ರೆ 10 ನಿಮಿಷ 20 ನಿಮಿಷ ಇರೋ ಜಾಗಕ್ಕೆ ನಿಮಗೆ ಬಾತ್ರೂಮ್ ಮಾಡೋಕ್ಕಾಗೋದಿಲ್ಲ. ಅರ್ಧ ಗಂಟೆ ಮೇಲೆ ಯಾರು ಇರೋದಿಲ್ಲ.
ಅಲ್ವಾ? ಇಲ್ಲಿ ಬಾತ್ರೂಮ್ ವ್ಯವಸ್ಥೆ ಮಾಡೋದಿಲ್ಲ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ, ಯಾರು ಬ್ಯಾಡ್ ಮೆಸೇಜ್ ಮಾಡ್ಬೇಡಿ. ಹಂಗೆಲ್ಲ ಯಾರು ಬ್ಯಾಡ್ ಮೆಸೇಜ್ ಮಾಡಂಗಿದ್ರೆ ನಿಮ್ಮ ಜಮೀನು ತಂದು ನನಗೆ ಕೊಡಿ, ನೀವೇ ಬನ್ನಿ ಬಾತ್ರೂಮ್ ಮಾಡ್ಕೊಡ್ತೀನಿ, ನೀವೇ ಕ್ಲೀನ್ ಮಾಡ್ಬಿಡಿ. ಇಲ್ಲಿ ಬಾತ್ರೂಮ್ ಇಟ್ಟು ನಮ್ಮ ತಂದೆನ ಬಾತ್ರೂಮ್ ನೀರಾಗಿ ಬನ್ನಿ ಅಂತ ಕೆಳಗೆ ನಾವು ಸಾಕಷ್ಟು ಕಷ್ಟನ ಕೆಳಗೆ ಅನುಭವಿಸಿವಿ. ಮೂಲತಃ ಒಂದಿದೆ, ರಸ್ತೆದೊಂದು ಸಮಸ್ಯೆ ಆದರೆ ಜನಗಳ ಸಮಸ್ಯೆಯಿಂದ ನಾನು ಕೆಲವೊಂದು ಜನಗಳ ಸಮಸ್ಯೆಯಿಂದ ದೇವಸ್ಥಾನ ಮ್ಯಾಪ್ ಮಾಡಿದ್ದು ನಾನು. ಮತ್ತೆ ಹೋಗಿ ಬೇರೆ ದೇವಸ್ಥಾನಗಳಿಗೆ ಮನೆಗೆ ಹೋಗಿ ಮಲಗಬರ್ಲ ಅಂತ ಗುರುಗಳ ಮನೆಗೆ ಹೋಗಿ ಬಾತ್ರೂಮ್ ಹೋಗ್ಬರಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಅಂದರೆ ನಾವೇ ಸೇವೆ ಮಾಡೋಕ್ಕೆ ನಿಮ್ಮ ಬಾತ್ರೂಮ್ ಸೇವೆ ಮಾಡೋಕ್ಕಾಗಲ್ಲ ಅಂತ ಒಂದಿನ ನೋಡಿದ್ರೆ ಒಂದು ಅಮಾವಾಸ್ಯೆ ದಿವಸ ಫ್ರೀ ಬಿಟ್ಟರೆ ನನ್ನ ತಾಯಿನೇ ಕ್ಲೀನ್ ಮಾಡಿದ್ದೀನಿ, ನೋಡಿದ್ದೀರಾ? ನಮ್ಮ ತಾಯಿನೇ ಬಾತ್ರೂಮ್ ಕ್ಲೀನ್ ಮಾಡಬೇಕು. ನೀವು ಬರೋದು ದೇವಸ್ಥಾನಗಳಿಗೆ ತಾಯಿನ ಮಗು ಶರಣಕ್ಕೋಸ್ಕರ, ನಿಮ್ಮ ಕರ್ಮ ಅರ್ಶನಕ್ಕೋಸ್ಕರ ನೀವು ಬಂದು ಇಲ್ಲಿ ಬಾತ್ರೂಮ್ ಎಲ್ಲ ಮಾಡಿ ಹೋಗ್ಬೇಡ್ರಪ್ಪ, ಅಲ್ವಾ? ದಯವಿಟ್ಟು ಆಲ್ಟಿಂಗ್ ಇರೋದಿಲ್ಲ, ಬಾತ್ರೂಮ್ ಇರೋದಿಲ್ಲ. ನಾನು ದೇವಸ್ಥಾನ ಇಂಪ್ರೂವ್ ಆಗೋದು ಬೇಡ. ಇವತ್ತು ಏನು ಬರ್ತೀಯ ನಾನೇ ತಾಯಿನ ಮತ್ತೆ ಇದೊಂದು ಕೇಳಬೇಕು ಕೇಳಬಾರ್ದು ಒಂದು ಕೇಳ್ತೀನಿ. ಈಗ ಬೇರೆ ದೇವಸ್ಥಾನಗಳಿಗೆ ಜನ ಬರಲಿ ಅಂತಾರೆ, ಬಟ್ ಜನ ಕಮ್ಮಿನೇ ಬರಲಿ ಅಂತ ಕೇಳ್ಕೊಂತೀರಲ್ಲ, ಯಾಕೆ? ಜನ ಜಾಸ್ತಿ ಆದಷ್ಟು ನಾವು ಎಲ್ಲ ಅನುಭವಿಸ್ಬಿಟ್ಟಿದ್ವಿ. ಜನ ಹೆಚ್ಚಾದಂತೆ ಏನಾಗ್ತದೆ, ಯಾರೋ ಒಬ್ರು ಈಗ ಉದಾಹರಣೆ ಏನೋ ಒಂದು ಸಮಸ್ಯೆ ಇರುತ್ತೆ, ದೇವಸ್ಥಾನಕ್ಕೆ ಯಾರು ಸುಮ್ಮನೆ ಬರೋದಿಲ್ಲ. ಯಾರೋ ಒಂದು ಸಮಸ್ಯೆಯಲ್ಲಿ ಒಳಗಡೆ ತಾಯಿನ ಮುಂದೆ ಇಲ್ಲಿ ಕ್ಯೂವಲ್ಲಿ ಹೋಗಿರ್ತಾರೆ, ಅವರು ಎಲ್ಲರಂತೆ ನಿಂತ್ಕೊಂಡಿರ್ತಾರೆ, ಕೇಳ್ತಾ ಇರ್ತಾರೆ. ಅವ್ರನ್ನ ಆದಷ್ಟು ಸಮಯ ಕೊಡ್ದಂಗೆ ತಳ್ಳಕ್ಕಾಗೋದಿಲ್ಲ. ಕನಿಷ್ಠ ಪಕ್ಷ ಒಬ್ರಿಗೆ 10 ಸೆಕೆಂಡಾರು ಕೊಡಲೇಬೇಕಾಗ್ತದೆ. ತಳ್ಳಕ್ಕಾಗೋದಿಲ್ಲ ಅಲ್ವಾ? ತಳ್ಳಕ್ಕಾಗೋದಿಲ್ಲ. 10-20 ಸೆಕೆಂಡ್ ಒಬ್ಬರು ನಿಂತ್ಕೊಂತಾರೆ, ಮಕ್ಕಳಿರೋನ್ನ ತಳ್ಳಕ್ಕಾಗೋದಿಲ್ಲ, ಅಡ್ಬಿಡ್ತಾ ಇರ್ತಾರೆ. ಅವ್ರು ಏನೋ ಕಷ್ಟ ಅಳ್ತಾ ಇರ್ತಾರೆ. ಆಚೆಗಡೆ ಒಬ್ಬ ನನ್ನಂತಾನೆ ಅವನ ಬಂದು ಲೇಟ್ ಆಗುತ್ತಾ ಅಂತಾರೆ. ನೋಡಿದಿಲ್ಲ ನೆನ್ನೆ ನಿಮ್ಮಿದ್ರಿಗೆ ಒಬ್ರು ಒಳಗಡೆ ಯಾರೋ ತಾಯಿ ನಮ್ಮ ಗಂಡನ ಕ್ಯಾನ್ಸರ್ ಅಂತ ಹೇಳ್ತೀರ, ಆಚೆಗಡೆ ಒಬ್ಬ ಇನ್ನೂ ಏನು ನೋಡ್ತಾರೆ ಕಳಿಸ್ರಿಂದ. ಹೀಗೆ ನಮ್ಮ ಜನಗಳು ಅವ್ರು. ಹಂಗಾಗಿ ನನಗೆ ಜನ ಜಾಸ್ತಿ ಆದರೆ ಕಿರಿಕ್ ಜಾಸ್ತಿ. ಈಗ ಒಬ್ಬನೇ ಮಗಾರು ಸುಖ ಸಾಕ್ತಾರೆ, 10 ಜನ ಮಕ್ಕಳಾರು ಸಾಕಲ್ಲ. ಹಂಗಾಗಿ ಮತ್ತೆ ಇನ್ನೊಂದು ಪ್ರಶ್ನೆ ಇದೆ. ಈಗ ಅದು ನಾನು ಡೈರೆಕ್ಟಾಗಿ ಕೇಳ್ತೀನಿ, ಯಾಕೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ನೋಡ್ತಾ ಇರ್ತೀನಿ. ಈ ಸುತ್ತಮುತ್ತ ಇದೇ ಥರ ದೇವಸ್ಥಾನ ಮಾಡಿಕೊಂಡು ಮಾಡ್ತಿದ್ದಾರೆ. ಅದನ್ನು ನಮ್ಗೆ ಬೇಡ, ಅವ್ರು ಹೆಂಗಾರು ಮಾಡ್ಕೊಳ್ಳಿ. ಬಟ್ ಈ ನಿಯರೇ ಮಾಡಿಕೊಂಡ್ರೆ ಸೇಮ್ ಅಡ್ರೆಸ್ ಸರಸ್ವತಿಪುರ, ಕಡೂರು ಅಂತ ಸೇಮ್ ಬರುತ್ತೆ. ಹಂಗಾಗಿ ಈ ಹೆಸರು, ಈಗ ದೇವಸ್ಥಾನ ಹೆಸರಿಗೆ ಡ್ಯಾಮೇಜ್ ಮಾಡೋ ಥರ, ಮತ್ತು ಇಲ್ಲಿ ದೇವಸ್ಥಾನ ಬರೋ ಭಕ್ತರನ್ನ ಬೇರೆ ಕಡೆ ಎಳೆಯೋದು, ಆ ಥರ ಏನೋ ಮಾಡಿ ಭಕ್ತರಿಗೆ ತೊಂದರೆ ಆಗಬಾರ್ದು ಅನ್ನೋ ವಿಷಯಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಅದಕ್ಕೆ ಏನು ಮುನ್ನೆಚ್ಚರಿಕೆ ಭಕ್ತರುಗಳು ತಗೋಬೇಕು? ಡ್ಯಾಮೇಜ್ ಆಗುತ್ತೆ ಅನ್ನೋದು ಮಾತು ಸುಳ್ಳು. ಡ್ಯಾಮೇಜ್ ಆಗುತ್ತೆ ಅಲ್ಲ, ಡ್ಯಾಮೇಜ್ ಯಾರು ಮಾಡೋಕ್ಕಾಗಲ್ಲ. ಬಟ್ ಸುಮ್ಮನೆ ಹೆಸರು ಈಗ ನಾನು ಬೆಂಗಳೂರಿಂದ ಬರ್ತೀನಿ, ಫಸ್ಟ್ ಟೈಮ್ ಬರ್ತಾ ಇರ್ತೀನಿ ನಾನು ಟ್ರೈನಲ್ಲಿ, ನನ್ಗೆ ಗೊತ್ತಿಲ್ಲ, ಕಡೂರಲ್ಲಿ ಬಂದು ಇಳಿತೀನಿ. ದೇವಸ್ಥಾನ ಈಗ ಯಾರು ದುರ್ಗಾ ಸ್ಥಳ ಅಂತ ಗೊತ್ತಿರೋ ಹೇಳ್ತಾರೆ, ಕೆಲವು ದೇವಸ್ಥಾನಕ್ಕೆ ಹೋಗ್ಬೇಕಪ್ಪ, ಅಲ್ಲಿ ತೋಟದ ದೇವರು ಇದೆಯಲ್ಲ ಕರ್ಕೊಂಡು ಹೋಗಿ ಅಂತಾರೆ. ಈಗ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಎಲ್ಲಿ ಕರ್ಕೊಂಡು ಬರ್ತಾರೆ ಗೊತ್ತಿಲ್ಲ. ಹಂಗಾಗಿ ನನ್ನ ಪರ್ಸನಲ್ ರಿಕ್ವೆಸ್ಟ್ ಏನಂದ್ರೆ, ನಿಮ್ದೊಂದು ಫೋಟೋನೋ ಇಲ್ಲ ಪೋಸ್ಟ್ ದೇವಸ್ಥಾನ ಹತ್ರ, ದುರ್ಗಮ್ಮನ ಹತ್ರ ಸ್ವಲ್ಪ ದೊಡ್ಡದಾಗಿ ಹಾಕಿದ್ರೆ ಸ್ವಲ್ಪ ಜನಗಳಿಗೆ ಕನ್ಫ್ಯೂಸ್ ಆಗಲ್ಲ ಮುಂದಕ್ಕೆ ಬಂದವ್ರಿಗೆ. ಯಾಕಂದ್ರೆ ಈ ಅಕ್ಕಪಕ್ಕ ಸುಮಾರು ಒಂದಲ್ಲ, ಯಾರ ಹೆಸರು ಸಪ್ರೇಟ್ ಹೇಳೋದು ಬೇಡ, ಸುಮಾರು ಇದೇ ಥರ ಕಾಪಿ ಮಾಡಿ ದೇವಸ್ಥಾನ ಮಾಡಿ. ಯಾಕಂದ್ರೆ ಈ ಥರ ನಿನ್ನೆ ನೋಡ್ದಂಗೆ ಒಬ್ಬನಿಗೆ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ, ಪೈಪ್ ಮೂಗ್ಗೆ ಬಾಯಿಗೆ ಹೊಟ್ಟೆಗೆಲ್ಲ ಪೈಪ್ ಹಾಕಿದ್ದವನು. ಅವ್ರ ಅಕ್ಕಕ್ಕೆ ನಾಳೆ ಅಪ್ಲೋಡ್ ಮಾಡ್ತೀನಿ ವಿಡಿಯೋ, ಅದನ್ನ ಅವ್ರ ಅಕ್ಕ ಕೇಳ್ಕೊಂಡಿದ್ದಾರೆ ಅಂತ ಒಂದು ವಾರಕ್ಕೆ ಎದ್ದು ಬಂದಿದ್ದಾನೆ ಮಠ ಮಂತ್ರ ಮಾಡಿಸಿ. ದುರ್ಗಮ್ಮನ ಹತ್ರ ಕೇಳ್ಕೊಂಡು ಯಾರು ಮಾಡಿಸಿದ್ರೆ ಅವ್ರಿಗೆ ಅದೇ ಆಗಲಿ, ನನಗೆ ಏನು ಹುಷಾರಾಗಲಿ ಅಂತ ಕೇಳಿದಾನು ಅಷ್ಟೇ. ಅದೇ ಥರ ಆಗಿದೆ. ಈ ಥರ ಪವಾಡ ಬೇರೆ ಎಲ್ಲೂ ಮಾಡೋಕ್ಕಾಗಲ್ಲ. ಇನ್ನು 100 ದೇವಸ್ಥಾನ ಮಾಡ್ಕೋಬೋದು. ಬಟ್ ಆ ಥರದವ್ರಿಗೆ ಏನು ಈಗ ಆ ಭಕ್ತರಿಗೆ ನಿಮ್ಮ ಕಡೆಯಿಂದ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ? ಅದು ಮೊದಲನೇದಾಗಿ ಡ್ಯಾಮೇಜ್ ಆಗೋದಿಲ್ಲ, ಡ್ಯಾಮೇಜ್ಗೂ ಅದಕ್ಕೂ ಸಂಬಂಧ ಇಲ್ಲ. ಯಾಕೆಂದರೆ ಮೂರ್ತಿಗಳು ಈ ಥರ ಏನಂದರೆ ಇನ್ನೊಂದು ಕಲ್ಲು ಇಕ್ಬೋದು, ಆದರೆ ಅದೇ ಮೂರ್ತಿ ಇಕ್ಕಾಗಲ್ಲ, ಯಾವುದೇ ಕಾರಣಕ್ಕೂ ಹೋಗಲ್ಲ. ಆಮೇಲೆ ಎರಡನೇದು ಏನಂದರೆ ಅವ್ರವ್ರ ವೈಯಕ್ತಿಕ ವಿಚಾರ ಬಗ್ಗೆ ನಾವು ಮಾತಾಡಬಾರ್ದು. ಏನು ಅಲ್ಲ, ನಾವು ಬೇರೆಯವ್ರ ಬಗ್ಗೆ ಮಾತಾಡುತ್ತಿಲ್ಲ. ದೇವಸ್ಥಾನ ಮಾಡ್ಕೊಳ್ಳಿ, ಅವ್ರವ್ರ ತೋಟದಲ್ಲಿ. ಈಗ ಉದಾಹರಣೆ ತೋಟದಲ್ಲಿ ಅವ್ರ ಕಾಯಿ ಕಿಡಿಕೆ, ನಮ್ಮ ತೋಟ ನಾವು ಕಿಡಿಕೆಂತೀವಿ, ಅವ್ರ ತೋಟ ಬಿಡೋಕಾಯಿ ಅವ್ರು ಅನ್ಭವಿಸ್ತಾರೆ, ತಿಂತಾರೆ, ನಮ್ಮ ಬಿಟ್ಟು ನಾಲ್ಕಾಯಿ ತಿಂತೀವಿ. ಅದು ಡ್ಯಾಮೇಜ್ ವಿಷಯ ಬೇಡ. ಆಮೇಲೆ ಎರಡನೇದು ಏನಂದರೆ, ಇಲ್ಲಿಗೆ ಬರ್ಬೇಕು ಜಾಗ್ರತೆ ಅಂದರೆ, ಸಾಮಾನ್ಯವಾಗಿ ವಿಗ್ರಹಗಳು ಈ ಥರ ಎಲ್ಲೂ ಇಲ್ಲ. ಇನ್ನೊಂದು ಕಲ್ಲಿಕ್ಬೋದು, ಇನ್ನೊಂದು ಮೂರ್ತಿ ಮಾಡ್ಬೋದು, ಇನ್ನೊಂದು ಏನೋ ಮಾಡ್ಕೋಬೋದು. ಅವರು ಕಾಂಪಿಟೇಷನ್ ಮಾಡ್ತಾರೆ ಅಂತ ನಾವು ಅನ್ಕೊಳ್ಳೋದಿಲ್ಲ. ಅವ್ರವ್ರು ಕಾಂಪಿಟೇಷನ್ ಯಾರು ಕೊಡ್ತಾ ಇಲ್ಲ. ಅಂದ್ರೆ ಈಗ ಬರೋ ಜನ, ಉದಾಹರಣೆ ಬೆಂಗಳೂರಿಂದ ಜನ ಹೊಡ್ತಾರೆ ಇಲ್ಲಿ ಬರಲೇಬೇಕು ಅಂತ. ಆ ವಿಗ್ರಹಗಳ ಮುಖ ನೋಡಿ, ಮತ್ತೆ ನಮ್ದೊಂದು ಪ್ಲೇಸ್ ಇರುತ್ತೆ ಅಲ್ಲಿ, ನಮ್ದು ಆಮೇಲೆ ವಾತಾವರಣ ಇರುತ್ತೆ, ನೋಡಿರ್ತಾರೆ ಅವರು. ಆಮೇಲೆ ಏನಂದ್ರೆ ಬೆಂಗಳೂರಿಂದ ಸಾವಿರಾರು ದೇವಸ್ಥಾನ ಇದಾವೆ, ಅಲ್ಲೆಲ್ಲೂ ಹೋಗ್ಲಿದ್ದಾರೆ, ಇಲ್ಲಿ ಬಂದು ಹೋಗ್ತಾರೆ ಅನ್ನೋ ಸುಳ್ಳು. ಹೌದು, ತುಮಕೂರಿಂದ ಹಿಡಿದ್ರೆ ಇಲ್ಲಿವರೆಗೂ 100,000 ದೇವಸ್ಥಾನ ಬರ್ತವೆ. ಉದಾಹರಣೆ ಊರು ಕೊಟ್ಟೆ, ಈಗ ಉದಾಹರಣೆ ತುಮಕೂರೇ ಅಂದ್ಕೊಳಿತಾರೆ, ತುಮಕೂರಿಂದ ಬರುವಾಗ ಸಾವಿರಾರು ದೇವಸ್ಥಾನ ಸಿಗುತ್ತೆ. ಅಲ್ಲೆಲ್ಲ ಹೋಗಲ್ದಾರು ಇಲ್ಲಿ ಅಕ್ಕಪಕ್ಕ ಹೋಗ್ತಾರೆ ಅನ್ನೋದು ಒಂದು ಸುಳ್ಳು. ಅವ್ರ ಭ್ರಮೆಗಳು ಮಾಡ್ಕೊಂಡು ಅವ್ರು ಇಟ್ಕೊಂಡ್ರೆ ಅದಕ್ಕೆ ಏನು ಮಾಡೋಕ್ಕಾಗೋದಿಲ್ಲ. ಬಟ್ ಅವ್ರ ಬಗ್ಗೆ ಮಾತ್ರ ನಾನು ಆ ಥರ ಮನುಷ್ಯನೇ ಅಲ್ಲ. ಅವ್ರು ಮಾಡ್ಕೊಂಡು ಇವ್ರು ಮಾಡ್ಕೊಂಡು ನಂಗೆ ಟೆಲಿವಿಷನ್ ನಂದು ಏನು ಮಾಡ್ಬೇಕು ಅದನ್ನು ನಾವು ನಮ್ಮ ಪಾಲನೆ ಮಾಡ್ತಾ ಹೋಗ್ತಾ ಇರ್ತೀವಿ. ಆಮೇಲೆ ನೋಡಿ, ಯಾರು ಈ ಅದರಲ್ಲಿ 99% ನಮ್ಮ ಆಟ ಹುಡುಗರು ಪ್ರತಿಯೊಬ್ಬರು ಇಲ್ಲಿಯೇ ಕರ್ಕೊಂಬರೋದು. ದುರ್ಗಾ ತೋಟದಾಗಿದೆ, ದುರ್ಗಾ ಸ್ಥಳ ಅಂದರೆ ನೀವು ತೋಟದ ದೇವಸ್ಥಾನ ಅಂತ ಅನ್ನಕ್ಕೆ ಹೋಗ್ಬೇಡಿ, ದುರ್ಗಾ ಸ್ಥಳ ಇಲ್ಲಿ ಬರುತ್ತೆ. ಅದು ದುರ್ಗಾ ಸ್ಥಳದ ಹಾಕಿ ಯಾರೋ 99% ಜನ ಯಾರು ಇನ್ನೊಂದು ಕಡೆ ಕರ್ಕೊಂಡು ಹೋಗೋದಿಲ್ಲ. ಯಾಕಂದ್ರೆ ಇಲ್ಲಿ ಅನ್ನ ತಿಂತಿದ್ದೀವಿ ಅಂತ ಅವ್ರ ಬಾಯಲ್ಲೇ ಬರುತ್ತೆ, ಪ್ರತಿಯೊಬ್ಬರು ಬಾಯಲು. ಇದು ಒಂದು ಮುಸ್ಲಿಮ್ಸರು ಸೇರಿ ನಿಮ್ಮಿಂದ ಅನ್ನ ತಿಂತೀವಿ ಅಂತೇಳಿ ಫೋಟೋ ಹಾಕೊಂಡಿರ್ತಾರೆ, ಸ್ಟಿಕ್ಕರ್ ಹಾಕೊಂಡಿರ್ತಾರೆ, ಇಲ್ಲಿಯೇ ಕರ್ಕೊಂಬರ್ತಾರೆ. ಈ ಕಡೆ ಕೈ ಮುಗಿದು ಅನ್ನ ಸಿಗುತ್ತೆ ಅಂತ ಹೇಳಿರ್ತಾರೆ. ಯಾವುದೋ ಒಂದು ನಾಯಿ ಬೇರೆ ಕೆಲಸ ಮಾಡಿದರೆ ಅದು
ಬೇರೆ ನಾಯಿ ಆಗ್ಬಿಡುತ್ತೆ. ಇರ್ಬೋದೇನ ಹಿಂಗೆ ಮಾಡಿದ್ರು ಒಂದ್ಸರಿ ನಿಮ್ಗೆ ಗೊತ್ತಿರಂಗೆ ಒಂದ್ಸರಿ ಯಾವನೋ ಒಬ್ಬ ಅಲ್ಲಿ ಪಕ್ಪುರ ಬಂದು ಇಲ್ಲಿ ಅಪ್ಪಣೆ ಲೇಟ್ ಅದು ಜನದ ತಪ್ಪದು, ಅದು ಆಟೋದಕ್ಕಿಂತ ಜನದ ತಪ್ಪು. ಜನ ಕೇಳಿದಂತೆ ಲೇಟ್ ಆಗುತ್ತೆ, ಬೇರೆ ಕಡೆ ದೇವಸ್ಥಾನ ಇಲ್ವಾ ಅಂತ ಕೇಳಿದಂತೆ ಅಮ್ಮ. ಅವನ ಇಸ್ಕೊಂಡು 8 ಸಾವಿರ ಇಸ್ಕೊಂಡು ಕಳಿಸ್ತಾ ಆ ಬುದ್ಧಿ ಬಂತಲ್ಲ. ನೆಕ್ಸ್ಟ್ ಅಲ್ಲ 8 ಸಾವಿರ ಕೊಟ್ಟೆ ಇಲ್ಲಿ ಬಂದು ನಾನು ಹೊಣೆಗಾರಿಕೆಲ್ಲ. ನಂಗೆ ಇಬ್ರು ಬಂದಿರೋ ಥರ, ಇನ್ನೊಬ್ರು ಯಾರೋ 3 ವರ್ಷ ಇಸ್ಕೊಂಡಿದ್ರು ಅಂತ, ಅದಕ್ಕೆ ನಾನು ಕಾರಣಕರ್ತರಲ್ಲ. ಇಲ್ಲಿ ಆ ಥರ ಭಕ್ತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ನಾನು ಕೇಳಿದೆ. ಭಕ್ತರು ಬುದ್ಧಿವಂತರಾಗಬೇಕು ಅಂತ ಇಷ್ಟಪಡ್ತೀನಿ. ಭಕ್ತರಿಗೆ ತಲೆಯಲ್ಲಿ ಬುದ್ಧಿ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಹೇಳೋದು, ಹೇಳೋ ನಮ್ಸಿನ ಭಕ್ತರು ತಲೆ ಬುದ್ಧಿ ಇರಲಿ ಅಂತ ಹೇಳಿ ಭಾವನೆ ಇರಬೇಕು. ಮಾಮೂಲಿ ದುರ್ಗಾ ಸ್ಥಳ ಅಂತ ಇದೆ, ಆಮೇಲೆ ಶಿಲೆಗಳು ಎಲ್ಲ ಇದಾವೆ, ಅಣ್ಣವ್ರ ಫೋಟೋ ಇರುತ್ತೆ, ಬರ್ಬೇಕು ಅಷ್ಟೇ. ಬೇರೆ ಕಡೆ ಎಲ್ಲ ಹೋದ್ರೆ ಅವ್ರ ಪುಣ್ಯ, ಅದು ನಾವು ಬೇರೆ ವೈಕಿತ್ಯ ಅವ್ರಿಗೆ ಅವ್ರದ್ದು. ಬೇರೆ ಕಡೆ ಇನ್ನೊಂದು ಮಾಡ್ಕೊಂಡಾರ ಅಂತ ಹೋದ್ರೆ ಅರ್ಜೆಂಟ್ ವಿಗ್ರಹಗಳು ಇರ್ತವೆ, ವಿಗ್ರಹ ತರ ಮಕ್ಕಳಿದಾವೆ ಮೇಲೆ ನಂದೊಂದು ಫೋಟೋ. ನಾನು ಇವತ್ತಲ್ಲ ನಾಳೆ ಸಾಯ್ಬೋದು, ಬಟ್ ದೇವ್ರು ಸಾಯಲ್ಲ. ನನ್ಗಿಂತ ನೀವು ನನ್ನ ನಂಬಕ್ಕಿಂತ ನನ್ನ ಫೋಟೋ ನಂಬಕ್ಕಿಂತ ಚಿಕ್ಕಮಂಗ್ಳೂರು ಎಲ್ಲ ನೋಡಿ ಕೇಳಿದ್ರು ಈ ಅಡ್ರೆಸ್ ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲರೂ ಹೇಳಿರ್ತಾರೆ ದುರ್ಗಾ ಸ್ಥಳ ಅನ್ನೋ ಲೆಕ್ಕಾಚಾರ. ನಾನೇನ್ ಕೇಳ್ತಿದ್ದೀನಿ ಅಂದ್ರೆ ದುರ್ಗಾ ಸ್ಥಳ ಅಂತಾನೆ ಇರುತ್ತೆ. ಅದು ಚಿಕ್ಕಮಂಗ್ಳೂರು, ಕಡೂರು, ಸರಸ್ವತಿಪುರ ಅಂದ್ರೆ ಸೇಮ್ ಅಡ್ರೆಸ್ ಸೇಮ್ ಬರುತ್ತೆ ಅಂತ. ಬೇರೆ ಅಡ್ರೆಸ್ ಆಗಲ್ಲ. ದುರ್ಗಾ ಸ್ಥಳ ಅಂತ ಕೇಳಿರಿ ಅಂತ ಅವ್ರು ಹೇಳ್ತಾರೆ. ನಾನೇ ಅವ್ರನ್ನ ಹೇಳ್ತಾ ಒಂದೇ ಅವ್ರು ತೋಟದಾಗಿದೆ ಅಂತ ಹೇಳ್ಬಾರ್ದು ಅಷ್ಟೇ. ದುರ್ಗಾ ಸ್ಥಳ ಇದು, ತೋಟದಾಗ ಸಾವಿರಾರು ದೇವಸ್ಥಾನ ಇದಾವೆ, ಸಾವಿರಾರು ಗುಡಿ ಕಟ್ಕೊಂಡಾರೆ. ಹಂಗಂದ್ರೆ ತೋಟದಾಗ ದುರ್ಗಾ ಸ್ಥಳ ಅಂತ ಅದಕ್ಕೆ ಹೆಸರಿಕಿರೋದು. ದುರ್ಗಾ ಸ್ಥಳ ಅಂತ ಹೇಳಿ ದುರ್ಗಾ ಸ್ಥಳಕ್ಕೆ ಬರ್ತಕ್ಕಂಥವ್ರು, ದುರ್ಗಾ ಸ್ಥಳ ನಂಬಿರೋಂತಕ್ಕಂಥವ್ರು ಇನ್ನೊಂದು ಜಾಗಕ್ಕೆ ಹೋಗ್ಬಾರ್ದು. ಒಂದು ವೇಳೆ ಯಾವನಾರು ಆಟೋದನ್ನು ಅಪ್ಪಿ ತಪ್ಪಿ ಯಾರೋ ಒಬ್ಬ ಕರ್ಕೊಂಡು ಹೋಯ್ತು ಆ ಥರ ಮತ್ತೆ ಕರ್ಕೊಂಡು ಹೋದ್ರೆ ಅದೇ ಪ್ಯಾಸೆಂಜರ್ ಅವ್ನಿಗೆ ಶಿಕ್ಷೆ ಕೊಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ಕಂಪ್ಲೇಂಟ್ ಕೊಡ್ಬೋದು. ಯಾಕೆಂದ್ರೆ ನಮ್ಮ ಸರ್ಕಾರ ಕಾನೂನು ಭಾಳ ಬಿಗಿಯಿದೆ ಅಲ್ವಾ. ಈಗ ಅವ್ರಿಗೆ ಇಲ್ಲಿ ಬನ್ನಿ ಬೇಗ ಹೋಗುತ್ತೆ ಅಂತ ಅವ್ನು ಹೇಳಿದಾಗ ಅದು ಅವ್ರು ಕೇಳಿ, ಈಗ ಉದಾಹರಣೆ ಅಪ್ ಅಂಡ್ ಡೌನ್ ಬರಬೇಡಿ ಅಂತ ಹಾಕಿದೀವಿ ಆಟೋಕ್ಕೆ. ಹೌದು, ಯಾರೋ ಒಬ್ಬ ಅಪ್ ಅಂಡ್ ಡೌನ್ ಬರ್ತಾನೆ, ಏನು ಸಿಗಲ್ಲ ಅಂತ. ಕೆಲವೊಂದು ಜನ, ನಾನು ಎಲ್ಲರನ್ನ ಆಡೋದು ಬೇಡ, ನಮ್ಮ ಹುಡುಗರು ಭಾಳ ಚೆನ್ನಾಗಿದ್ದಾರೆ. ಈಗಂತೂ ಆಟೋದ ಬಗ್ಗೆ ಮಾತಾಡಂಗೆ ಇಲ್ಲ. ನಾನು ಆಟೋದರು ಅಪ್ ಅಂಡ್ ಬಂದು ಇಳಿಸಿ ಹೋಗಿ ಕೂದಂತಾರೆ, ಇಳಿಸಿ ಹೋಗ್ತಾರೆ. ಯಾವನೋ ಒಬ್ಬ ಅರ್ಜೆಂಟಿಗೆ ಬಂದಿರ್ತಾನೆ, ಸ್ಟಿಕ್ಕರ್ಗೆ ಹಾಕಿರಲ್ಲ, ಹೊಸ್ತಾ ಬರ್ತಾನೆ, ಅವನೇಂದ ಬಂದು ಅರ್ಜೆಂಟ್ ಹೋಗಿ ಬಂದಿದ್ದು. ಈ ಜನಗಳು ಅಪ್ ಅಂಡ್ ಡೌನ್ ಬಂದು ಹೆಂಗೆ ಮೂರ್ಖರಾಗ್ತಾರೆ, ಹಂಗೆ ಮೂರ್ಖರಾಗಿ ನಾವು ಜವಾಬ್ದಾರಲ್ಲ. ದೇವಸ್ಥಾನಕ್ಕೆ ಬರೋಂಥ ಜನ ತೋಟದಲ್ಲಿ ಇದೆ ಅನ್ಬೇಡಿ. ಯಾರೊಟ್ಟಿಗೆ ಆಟೋದರೆ ಯಾರೊಬ್ಬ ಆಟೋದರು ನನ್ನ ಅಡ್ರೆಸ್ ದುರ್ಗಾ ಅಡ್ರೆಸ್ ಹೇಳಿ ನೀವು ಬೇರೆ ಸ್ಥಳ ಕರ್ಕೊಂಡು ಹೋಗಿ ನಿಮ್ಗೆ ಗೊತ್ತಾದರೆ ಅದು ನಿಮ್ಮ ಮೇಲೆ ಕಂಪ್ಲೇಂಟ್ ಆಗುತ್ತೆ, ಆ ಜನ ಸಮೇತ. ಆಮೇಲೆ ಬೇರೆ ಕಡೆ ಹೋದ್ರೆ ಇಲ್ಲಿ ಕರ್ಕೊಂಡು ಬರೋ ಅವಶ್ಯಕತೆ ಇಲ್ಲ. ಬೇರೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ, ಅದೇ ಥರ ಸೇಮ್ ನಂದೊಂದು ಕಾನೂನು ಬೇರೆ ಒಂದು ಕಾನೂನಲ್ಲ, ಬೇರೆ ಒಂದು ರೂಲ್ಸ್ ಅಲ್ಲ. ಬೇರೆ ಯಾವ್ದಾದ್ರು ಒಂದು ದೇವಸ್ಥಾನ, ಈಗ ಉದಾಹರಣೆ ಯಾವುದೋ ಒಂದು ಊರು, ಬೈನ್ಪುರನೋ ಚಿಕ್ಕಿಂಗ್ಲನೋ ನಮ್ಮ ಸರಸ್ವತಿಪುರನೋ ಯಾವುದೋ ಒಂದು ದೇವ್ರಿಗೆ ಭಕ್ತರ, ಈಗ ನಮ್ಮ ಶರಣಹಟ್ಟಿಗ ನಮ್ಮ ಯಾವುದೋ ಒಂದು ದೇವಸ್ಥಾನಕ್ಕೆ ನೀವು ಮಕ್ಕಳಾ ಇರ್ತೀರಿ, ನೀವು ಅಲ್ಲಿಗೆ ಹೋಗೋರ್ನ ಇಲ್ಲಿ ಹಿಂಸೆ ಮಾಡಿ ಆಡೋರು ಬೇರೆ ಇಲ್ಲಿ ಕರ್ಕೊಂಡ್ ಬರಬಾರ್ದು. ಇನ್ಫ್ಲೂಯೆನ್ಸ್ ಮಾಡೋದು ಬೇಡ, ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲೇ ಹೋಗ್ಲಿ. ನನ್ನ ದೇವಸ್ಥಾನಕ್ಕೆ ಬಂದ ಜನ ಬೇರೆ ಕಡೆ ಕರ್ಕೊಂಡು ಹೋಗಬಾರ್ದು, ಬೇರೆ ದೇವಸ್ಥಾನಕ್ಕೆ ಬಂದ ಜನ ನನ್ನ ಕಡೆಗೆ ಒತ್ತಾಯ ಮಾಡಿ ಕರ್ಕೊಂಬರೋ ಅವಶ್ಯಕತೆ ಇಲ್ಲ. ನಮ್ಮ ದೇವಸ್ಥಾನಕ್ಕೆ ಬಂದ ಜನ ಒತ್ತಾಯ ಮಾಡಿ ಕರ್ಕೊಂಡು ಹೋಗಬಾರ್ದು. ಯಾರೊಬ್ಬ ಡ್ರೈವರ್ ಆದ್ರೆ ಇದು ಜನವೇ ಆಗ್ಲಿ, ಅವರೇ ಇಷ್ಟ ಇದ್ರೆ ಬರ್ತಾರೆ, ಇಷ್ಟ ಹೋಗ್ತಾರೆ. ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ತಾರೆ. ಅವರಾಗಿ ಅವ್ರು ಹೋಗ್ತೀವಿ ಅಂದ್ರೆ ಅದಕ್ಕೆ ನಮ್ದೇನು ಕಷ್ಟಾಂತರವಿರಲ್ಲ. ಇಲ್ಲಿ ಇದರಲ್ಲಿ ಸೇರೋದು ಬೇಡ, ದೇವರಲ್ಲ ಒಂದೇ, ನಾಮವೆಲ್ಲ ಅಲ್ಲವೇ. ಆದ್ರೆ ಒಂದೇ ಒಂದು ಸಣ್ಣ ಹೇಳ್ತೀನಿ, ಯಾರಾದ್ರೂ ಬೇರೆ ಕಡೆ ಹೋಗೋಂತಾರನ್ನ ಹಿಂಸೆ ಮಾಡಿ ಇಲ್ಲಿ ಕರ್ಕೊಂಡು ಬರಬೇಡಿ. ಅವರಾಗೆ ದುರ್ಗಾ ಸ್ಥಳಕ್ಕೆ ಬರ್ತೀವಿ ಅಂದ್ರೆ ಕರ್ಕೊಂಬನ್ನಿ. ಒಂದ್ ವೇಳೆ ದುರ್ಗಾ ಸ್ಥಳಕ್ಕೆ ಬಂದಿವಿಂದ ಬೇರೆ ಕಡೆ ಹಿಂಸೆ ಮಾಡಿ ಕರ್ಕೊಂಡು ಹೋಗ್ಬೇಡಿ. ಅದು ಅವ್ರಿಗೆ ಗೊತ್ತಾದ್ರೆ, ಅದೇ ಹೆಣ್ಮಕ್ಳು ಗೊತ್ತಿರುತ್ತಲ್ಲ, ಒಂದು ಹೆಣ್ಮಕ್ಳು ಏನು ಕೈಯಾಗೆ ಕಾಲಾಗಿರೋ ತಾನು ಇಟ್ಕೊಂಡು ನಿಂತಿತ್ತಂತೆ, ಹಂಗಾಗಬಾರದು ಅಂತ. ಅದು ಆಟೋ ಡ್ರೈವರ್ ಒಬ್ಬ ಏನ್ ತಾನು ನಿಂತಿದ್ದ ಅವ್ರಿಗೆ ನಿಮ್ಗೆ ಗೊತ್ತಿರೋ ಯೂಟ್ಯೂಬರ್ ನೋಡಂಗೆ ಯಾರೋ ಒಂದು ಅಮ್ಮ ಮಾಡ್ಬಿಟ್ಟಾನೆ, ಅವಮ್ಮ ತಾಂಡಿತ್ತಲ್ಲ ಕೈಯಾಗೆ, ನಾನು ತಾಂಡ ಹೊಡಿಬೇಡಮ್ಮ ನಮ್ಮ ದುರ್ಗಾ ಸ್ಥಳ ಅಂತ ಏನೋ ಡ್ರೈವರ್ ಅಂತ ಬಿಡಿಸಿ ಕಳಿಸಿದ್ದೀನಿ, ಲೈವಲ್ಲಿ ಐತೆ. ಮತ್ತೇನಾರ ಆ ಥರ ಆದ್ರೆ ಹೊಡಿತಾನೆ ಅವರೇ, ಹೊಡೆಯಲ್ವಾ ಇದಾದ್ರೆ. ಮತ್ತೆ ಇದು ಎಷ್ಟು ದಿನಕ್ಕೆ ಇನ್ನ ಓಪನ್ ಆಗ್ಬೋದು ದೇವಸ್ಥಾನ? ಇನ್ನು ಎಷ್ಟು ದಿನ ತಗೋಬಹುದು ಇಲ್ಲಿ ಶಿಫ್ಟ್ ಆಗಕ್ಕಲ್ಲ? ಹೇಳಕ್ಕಾಗಲ್ಲ. ಇಲ್ಲಿ ಎಲ್ಲಕ್ಕಿಂತ ಈ ದೇವ್ರದ್ದು ಟೈಮಿಂಗ್ ಅಮ್ಮನ ಅಪ್ಪಣೆ ಸಿಗ್ಬೇಕು. ಅಮ್ಮನ ಅಪ್ಪಣೆ ಕರೆಕ್ಟ್ ಹೇಳ್ಬೇಕು, ಹೇಳಕ್ ಬಂದಿಲ್ಲ. ಅಮ್ಮನವ್ರ ಅಪ್ಪಣೆ ಮೇರೆಗೆ ಇವತ್ತೇ ಆಗ್ಬೋದು, ನಾಳೆ ಹೇಳಕ್ಕಾಗಲ್ಲ. ಈ ದೇವರು ನಮ್ಮ ಪ್ಲಾನಿಂಗ್ ಇದ್ದು ಹೇಳ್ತೀವಿ, ನಿಂದೆ ಓಪನ್ ಆಗ್ಬೇಕಾಯ್ತು ಅಲ್ಲೋಣ. ಇದು ಅದು ಸಮಯ ಹೇಳಕ್ಕಾಗಲ್ಲ, ಅದು ದೇವ್ರ ಇಚ್ಛೆ, ಭಗವಂತನ ಇಚ್ಛೆ. ಮತ್ತೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಹೇಳ್ಬೇಕು ಅಂದ್ರೆ ದೇವರು ಅಲ್ಲಿ ತೆಗಿಯೋಕೆ ಸಂಪೂರ್ಣ ಅಪ್ಪಣೆನೇ ಕೊಟ್ಟಿಲ್ಲ. ಸಂಪೂರ್ಣವಾಗಿ ಇನ್ನು ದೇವ್ರಿಗೆ ಇಷ್ಟನೇ ಇಲ್ಲ. ಎಷ್ಟು ತಿಂಗಳು, 3 ತಿಂಗಳು ಆಗುತ್ತೋ, 6 ತಿಂಗಳು ಆಗುತ್ತೋ, ವರ್ಷನೂ ಆಗ್ಬೋದು, ಹೇಳಕ್ಕಾಗಲ್ಲ. ಆದ್ರೂ ಅಷ್ಟು ಲೇಟ್ ಏನು ಆಗಲ್ಲ. ಅಮ್ಮ ಎಷ್ಟು ಟೈಮಲ್ಲಿ ಅಮ್ಮನ ಅಪ್ಪಣೆ ಯಾವಾಗ ಸಿಗುತ್ತೆ ಅವಾಗ ಬರುತ್ತೆ. ಆ ಗುರುಗಳು ಟೈಮಲ್ಲಿ ಹೇಳಿರ್ತಾರೆ, ಅಮ್ಮನೂ ಇದಾಗಿರುತ್ತೆ. ಆ ಟೈಮಲ್ಲಿ ಇಲ್ಲಿ ತಂದೆ ಸ್ಥಾಪನೆ ಒಳ್ಳೆ ಸಮಯ ನೋಡಿ, 4 ಜನಕ್ಕೆ ಅನುಕೂಲ, ಹಂಗೆ ತೊಂದರೆ ಆಗಿದೆ ಬಂದಂತ ಭಕ್ತಾದಿಗಳಿಗೆ ಅವ್ರೇ ರೀತಿಯಲ್ಲಿ ಕಷ್ಟಗಳು ಬಗೆಹರಿ ರೀತಿಯಲ್ಲಿ ತಾಯಿನ ಮಾಡ್ತಾರೆ. ಸಮಯ ನೋಡಿ ಅಂದ್ರೆ ಮುಂದಕ್ಕೆ ಸಮಯ ಇಲ್ಲಿ ಜನಗಳ ತುಂಬಾ ಒತ್ತಾಯ ಇದೆ. ನಾವು ಈ ತರ ಹಳಬರು ಬರ್ತಾರೆಲ್ಲ ಕೇಳ್ತಾ ಇರ್ತಾರೆ, ಮೆಸೇಜ್ ಮಾಡ್ತಾರೆ, ಇದನ್ನೆಲ್ಲ ಮಾಡ್ತಾರೆ. ಅಪ್ಪಣೆ ಮತ್ತೆ ಕೊಡ್ತೀರಾ? ಈಗ ಅದು ನನ್ನ ಪ್ರಸ್ತಾಪ ಆಯ್ತಲ್ಲ, ಏನಾಗಿದೆ, ಅಪ್ಪಣೆಯ ಕೊಡಕ್ ಮಾಡ್ತೀವಿ. ಯಾರಾದ್ರೂ ಒಬ್ರು ಅಪ್ಪಣೆ ಕೇಳುವಾಗ ಇನ್ನೊಬ್ರು ಅಚ್ಚ ಕಡೆ ತಡೆಯಲ್ವಲ್ಲ. ಈಗ ನಾನು ಅಪ್ಪಣೆ ಈಗ ನಮ್ಮ ಯಾಕಂದ್ರೆ ಅಪ್ಪಣೆ ಕೇಳಿ ಮೊನ್ನೆ ಒಬ್ರು ಉಸಿರೇ ಉಳಿಸ್ಕೊಂಡ್ಬಿಟ್ಟವ್ರೆ, ಬದುಕವ್ರೆ.
ಹಂಗಾಗಿ ತುಂಬಾ ಈಗ ಯಾರೋ 4 ಜನ ಮಾಡೋ ಜಗಳದಿಂದ ಸಾವಿರಾರು ಜನಕ್ಕೆ ತೊಂದರೆ ಆಗೋ ಬದಲು ಮತ್ತೆ ದೇವಸ್ಥಾನ ಇಲ್ಲಿಗೆ ಬಂದ್ಮೇಲೆ ಅಪ್ಪನೇ ಸ್ಟಾರ್ಟ್ ಮಾಡ್ತೀರಾ? ಅದು ಅದಂತೂ ನನಗೆ ಖುಷಿ ಆಯ್ತು. ನನಗೆ ರಮೇಶನ ಅಮಾವಾಸ್ಯ ಮಾನ್ಯ ಸಹ ಬಂದಿದ್ರು, ಅದು ತುಂಬಾ ಲೇಟಾಗಿ ಬಂದಿದ್ರು. ಆ ಪುಣ್ಯಕ್ಕೆ ಆ ಕ್ಷಣಕ್ಕೆ ನಾವೇನು ಅಪ್ಪನೇ ಕೇಳ್ತಾ ಇದ್ವಿ. ಅವರು ಬಂದ್ಬಿಟ್ಟು ಮಗ ನನ್ನ ವಿಡಿಯೋ ಆಗ್ತದೆ ಸೀರಿಯಸ್ ಬರ್ತದೇ ಇಲ್ಲ ಅಂತ ತಮ್ಮ ಆ ತಂಗಿ ಬಂದು ಅಪ್ಪನೇ ಕೇಳ್ಕೊಂಡು ಹೋಗುತ್ತೆ. ಅದೊಂದು ಭಾಳ ಖುಷಿಯ ಸಂಗತಿ. ಹೌದು, ಅವರು ಐಸಿಯುಲಿ ಮೂಗ್ಗೆ ಪೈಪ್ ಹಾಕೊಂಡು ಬಾಯಿಗೆಲ್ಲ ಇದ್ದಿದ್ದು ಬದುಕು ಬಂದಿದ್ದಾರೆ. ಬದುಕದೇ ಇಲ್ಲ ಅಂತ ಅಂತಿದ್ರಂತೆ. ಅವರು ಅಪ್ಪನೇ ಕೇಳಿದ್ರೆ ಅಪ್ಪನೇ ಕೊಡ್ತು ಬದುಕ್ತಾನೆ ಅಂತ. ಹೋದ್ರೆ ಮಾನಸ್ ಬಾಯಿ ಪೈಪ್ ತಗೊಂಡು ನೆನ್ನೆ ಬಂದ್ಬಿಟ್ಟವನು ಅವನು ಪುಣ್ಯಾತ್ಮ. ನೋಡಿ ಅದು ಲೈವೆಲ್ಲ ಐತೆ ಅಂದಾದ್ರೆ ಎಷ್ಟು ಜನ ಬೋರ್ ಪಾಯಿಂಟ್ ಮಾಡ್ಕೊಂಬರ್ತಾರೆ, ಅವ್ರಿಗೆ ನೀರು ಬರುತ್ತೆ ಎಲ್ಲೋ ಅನುಮಾನ ಮೇಲೆ ಓಡಾಡ್ತಿದ್ದಾರೆ. ಈಗ ಮೊದಲು ಅಪ್ಪಣೆ ಆಗ್ತಿತ್ತು, ನೋಡಿರ್ತೀರಿ ನೀವು. ನನಗೆ 9 ಕಲ್ಲು ಸಿಕ್ಕಿರೋದು, ನಾ ಮತ್ತೆ ಎಲ್ಲ ಉದ್ಭವ ಆಯಿತು ಕಲ್ಲು, ಮತ್ತೇನೋ ಮಾಡ್ಕೊಂಡಾರೆ ಹಂಗೆ ಬೇರೆ ಥರ ಸುಮ್ಮನೆ ಕಲ್ಲು ಇದಕ್ಕೊಂದು ಉದ್ಭವ ಆಗೋದು, ಇದಕ್ಕೊಂದು ನ್ಯಾಕ್ ಬರೋದು, ಆ ಥರ ಚರಿತ್ರೆ ನನ್ನ ಇತಿಹಾಸ ಇಲ್ಲ. ನಾವು ಮಾಡೋದೂ ಇಲ್ಲ, ನಾವು ಮೋಸನೂ ಮಾಡಲ್ಲ, ಸುಳ್ಳು ಆಡಲ್ಲ, ನಮಗೆ ನಾಡ್ಕೊಳಕ್ಕೆ ಬರ್ತಿಲ್ಲ. ಸುಮ್ಮನೆ ಮತ್ತೊಂದು ಕಲ್ಲು ಉದ್ಭವ ಆಯ್ತಿದ್ದು ಯಾರು ಬ್ಯಾಡ್ ಮೆಷನ್ ಮಾಡಬೇಡಿ. ನಮ್ದು ಕಲ್ಲು ಸಿಗುವಾಗ 9 ಕಲ್ಲು ಸಿಕ್ಕಿತ್ತು. ನೋಡಿ ಎಲ್ಲ ತೋರಿಸ್ಬಿಡ್ತೀನಿ, ಇವತ್ತಿದ್ದಾವೆ ಕಲ್ಲುಗಳು. 9 ಕಲ್ಲು ನಮ್ಗೆ ಸಿಕ್ತು, 2 ಕಲ್ಲು ಪೂಜೆ ಆಗ್ತಿತ್ತು. ಇನ್ನು 7 ಕಲ್ಲ ನಿಮ್ಗೆ ಗೊತ್ತಿರೋಂಗೆ ಗೌಪ್ಯ ನಾವು ಪೂಜೆ ಮಾಡ್ತಿದ್ವಿ, ಅಲ್ಲೇ ಬಲಿ ಕೊಡ್ತಾ ಇದ್ದು. ಅದು ಬಲಿಪೀಠ ಅಂತ ಮಾಡ್ಕೊಂಡಿದ್ವಿ ನಾವು. ಅದನ್ನ ಈಗ ಒತ್ತಾಯ ಮೇರೆಗೆ, ಈಗ ಜನಗಳು ಒತ್ತಾಯ ಮೇರೆಗೆ ಈ ಸುಮಾರು ಜನ ಬೋರ್ ಪಾಯಿಂಟ್ ಮಾಡ್ಕೊಂಬರ್ತಾರೆ, ಅಪ್ಪನೇ ಕೇಳಬೇಕು ಅಂತಾರೆ. ಕೆಲವೊಂದು ಜನ ಅರ್ಜೆಂಟು ಅಂತಾರೆ, ಕೆಲವೊಂದು ಜನ ಅಪ್ಪನೇ ಕೇಳೇ ಹೋಗ್ಬೇಕು ಅಂತ ಅಳ್ತಿರ್ತಾರೆ. ಹಂಗಾಗಿ ಏನ್ ವ್ಯವಸ್ಥೆ ಮಾಡ್ತಿದೀವಿ ಅಂದ್ರೆ, ಮುಂದೊಂದು ದಿನ ಅವೇ 9 ಕಲ್ಲಲ್ಲಿ ಇನ್ನೊಂದು 2 ಕಲ್ಲ ಅದೇ ರೂಪದಲ್ಲಿ ಅದೇ ಹೇಳ್ಕೊಂಡು ಮತ್ತೆ ಮುಂದೆ ಮಾಡ್ತೀವಿ. ನೋಡಿರ್ತೀವಿ 9 ಕಲ್ಲಿಗೆ ಅದೇ ರೂಪದಲ್ಲಿ ಮತ್ತೆ ನೀವು ಸಹಕಾರ ಮಾಡಿದ್ರೆ ಸುಮ್ಮನೆ ಇರ್ತೀವಿ ಅಂದ್ರೆ, ಕಸ್ಟಮರ್ ಅಪ್ಪನೇ ಕರ್ಕೊಂಡು ಹೋಗ್ತೀವಿ ಅಂದ್ರೆ, ಅರ್ಜೆಂಟ್ ಇರೋರು ಈ ದೊಡ್ಡ ದೇವಸ್ಥಾನಕ್ಕೆ ಅಪ್ಪನೇ ಇರುತ್ತೆ. ಮೂಲತಃ ಹೆಂಗೆ ದರ್ಶನ ಆಗುತ್ತೆ ಹಂಗೆ ಅರ್ಜೆಂಟ್ ಅವರಿಗೆ ಅಪ್ಪನೇ ಇರುತ್ತೆ. ಅಲ್ಲೊಂದು ಜಾಗ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದೀವಿ. ಸಣ್ಣ ಗುಡಿ ಹಂಗೆ ಚಿಕ್ಕ ಗುಡಿ ಹಂಗೆ ಮಾಡಿ, ಈಗ ಗೊತ್ತಿಲ್ಲ ನಿಮಗೆ, ಅದೆಲ್ಲ ಪಬ್ಲಿಕ್ ಮಾಡಿಲ್ಲ ಇದುವರೆಗೂ. ನಾವು ಪ್ರಶ್ನೆ ಅಪ್ಪನೇ ಕೇಳ್ತಾನೆ ಇದ್ದೀವಿ, ಅದು ಪಬ್ಲಿಕ್ ಆಗಿ ಎಲ್ಲರಿಗೂ ಗೊತ್ತಿಲ್ಲ. ಗೌಪ್ಯವಾಗಿ ನಮಶನ ಬಡಬಗ್ಗರಿಗೆ ಇಲ್ಲಿ ಬಂದವರಿಗೆ ಅಪ್ಪನೇ ತುಂಬಾ ಕಷ್ಟದಲ್ಲಿದ್ದವರಿಗೆ ಇದುವರೆಗೂ ಆಗ್ತಾನೆ ಇದೆ. ಅಪ್ಪನೇ ಆಗಿಲ್ಲ, ಅಪ್ಪನೇ ನಿಲ್ಸಿಲ್ಲ ನಾವು, ಆದ್ರೆ ಪಬ್ಲಿಕ್ ಮಾಡಿಬಿಟ್ಟಿಲ್ಲ, ಜನ ಕಾಯೋದಿಲ್ಲ ಅಂತ. ಅದನ್ನೇ ಈಗ ಅರ್ಜೆಂಟ್ ಮಾಡ್ತಾರೆ ಅಂತ. ಅದಕ್ಕೆ ಏನ್ ಮಾಡ್ತೀವಿ, ಈಗ ಅಲ್ಲಿ ದೇವಸ್ಥಾನ ಮುಂದೆ ಅದನ್ನ ಚಿಕ್ಕ ಗುಡಿ, ಅಲ್ಲಿ ಗುಡಿ ನೋಡಿರ್ತೀರಲ್ಲ ಮುಂದೆಲ್ಲ ಗುಡಿ ನೋಡಿರ್ತೀರ, ಬಟ್ ಅಲ್ಲಿ ಯಾರು ದರ್ಶನ ಮಾಡಿಸಿರಲ್ಲ ನಾವು, ಆ ಕಡೆ ತಿರುಗಬೇಡಿ ಅಂತ ಹೇಳಿರ್ತೀವಿ. ಅದೇ ಗುಡಿ ತರ ಇಲ್ಲಿ ಮಾಡಿ, ಇಲ್ಲಿ ಚಿಕ್ಕದಾಗಿ ಚೊಕ್ಕದಾಗಿ ಯಾರ ಕಷ್ಟ ಅಪ್ಪನೇ ಕೇಳಕ್ಕೋಸ್ಕರ ಯಾರ ಕಷ್ಟಗಿದ್ದೀವಿ ನಂಗೆ ನೋಡ್ಕೊಂಡು ಹೋಗ್ತೀವಿ ಅಂತಂದ್ರೆ, ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಬಿಟ್ಟು ವಿನಃ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಬಿಟ್ಟು ಉಳಿದಂತೆ ಅಪ್ಪನೇ ಮಾಡಬೇಕು ಅಂತ ಅಲ್ಲಿ ಮೂಲ ಗುಡಿ ವಿರುದ್ಧವಾಗಿ ಒಂಚೂರು ಮಾಡಿ ಒಂದು ಅಪ್ಪನೇ ಕೇಳೋ ಥರ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದೀವಿ. ಸಾಕಷ್ಟು ನೆನ್ನೆ ಸಾಕಷ್ಟು ಜನ ಬಂದು ಬೇಡ್ಕೊತಾ ಇದ್ರು. ಈಗ ಅಪ್ಪನೇ ಕೇಳ್ತಾ ಇದೀವಿ, ಅದು ನನ್ನ ಮೇಲೆ ಅದು ಪಬ್ಲಿಕ್ ಆಗ್ತಾ ಇದೆ. ಜನೆಲ್ಲ ಅಪ್ಪನೇ ಕೇಳ್ತಾ ಇದ್ವಿ ಅಂದಾದ್ರೆ, ಇಲ್ಲಿ ಮೂಲತಃ ನನಗೆ ಗೊತ್ತಿರುತ್ತೆ. ಮತ್ತೆ ಲೈವಲ್ಲಿ ಹಾಕಿ ಒಳ್ಳೆದು ನೋಡ್ರಿ, 9 ಕಲ್ಲು ಸಿಕ್ಕಿದ್ದು, ಅದಕ್ಕೆ ಆಗ್ತದೆ 2 ಪೂಜೆ, ಇನ್ನು 7 ಕಲ್ಲು ಪೂಜೆ ನಿಮಗೆ ತೋರಿಸ್ತಾ ಇರಲ್ಲ ನಾವು. ಈಗ ನಿಮ್ಗೆ ಅದೃಷ್ಟ ಇದ್ರೆ, ಆ ತಾಯಿ ಪ್ರೇರಣೆ ಇದ್ರೆ, ಇನ್ನೊಂದು 2 ಕಲ್ಲು ಮತ್ತೆ ಮುಂದೆ ಅದೇ ತಾಯಿ ಹೆಸರಿಗೆ ಮುಂದಕ್ಕಿಕ್ಕಿ ಅಲ್ಲಿ ಅಪ್ಪನೇ ಕೇಳೋ ಥರ ಮಾಡಬೇಕು ಅನ್ನೋ ಪ್ರಯತ್ನ ಅದು ನಡೀತಾ ಇದೆ. ನಮ್ಮ ಆಸೆ ಒಂದೇ, ದೂರಿಂದ ಬಂದಿರ್ತೀರಿ, ಕಷ್ಟಪಡ್ಕೊಂಬರ್ತೀರಿ. ನಂದೊಂದು ಸಣ್ಣ ವಿನಂತಿ, ನನ್ನ ಗುರುವಾಗಿ ನೋಡೋಕ್ಕಿಂತ ನಿಮ್ಮ ಮಗನ ನೋಡಿ, ಇಲ್ಲಿ ತೊಂದರೆ ಮಾಡೋರು ಬರಬೇಡಿ, ದಯವಿಟ್ಟು ಬರಬೇಡಿ. ಆಮೇಲೆ ಬ್ಯಾಡ್ ಮೆಸೇಜ್ ಮಾಡೋರು ಯಾರಿದ್ರೆ ನಿಮಗೆ ಗುಂಡಿಗೆ ಇಲ್ಲಿ ಬನ್ನಿ, ಡೈರೆಕ್ಟಾಗಿ ಮಾತಾಡಿ, ಇದು ಬನ್ನಿ, ನೀವು ಸೇವೆ ಮಾಡಿ. ನಿಮ್ಮ ಕೈಲಿ ಅಡುಗೆ ಮಾಡಿಸ್ತೀನಿ, ನಿಮ್ಮ ಕೈಲಿ ಕಸ ಬದಿಸ್ತೀನಿ, ನಿಮ್ಮ ಕೈಲೇ ಕಲ್ಲು ಕಟ್ಟಿಸ್ತೀನಿ. ಯಾಕೆ ನನ್ನ ಒಬ್ಬ ಯಾರೋ ಹೆಸರು ಬರ್ತಿದ್ದೀನಿ, ಹಾಕಿದ್ರೆ ನಮ್ಮ ಭಾಳ ಚೆನ್ನಾಗಿ ನನ್ನ ಏನೋ ಡ್ಯಾಶ್ ಮಗ ಅಂತ ಹಾಕಿದ್ದಾನೆ. ಆ ಮಗ ಅವನೇ. ಯಾಕಂದ್ರೆ ಅವ್ನು ಯಾಕೆ ಮಗ ಅಲ್ಲ, ಆ ಮಗ ಅನ್ನಕ್ಕೆ ನಾನು ಪ್ರೂಫ್ ಕೊಡ್ತೀನಿ ಅಂದರೆ, ಅವ್ನ ಅಡ್ರೆಸ್ಸೂ ಇಲ್ಲ, ಅವ್ನ ಮುಖನೂ ಇಲ್ಲ ಅಲ್ಲಿ. ಅವ್ನು ಯಾರ ಮಗ ಅಂತ ಹಂಗಾಗಿ ಮಾಡ್ತಾರೆ. ನನ್ನ ಕೈಗೆ ಸಿಕ್ಕಿದ್ರೆ ನೀನು ಬೇರೆ ಮಗ ಆಗ್ಬಿಡ್ತೀಯ, ಬಿ ಕೇರ್ಫುಲ್. ಆಮೇಲೆ ನಾನು ಸ್ವಾಮಿಯರಲ್ಲ, ನಾನು ಯಾರು ಕೆಟ್ಟ ಮಾಡೋದಿಲ್ಲ, ನನ್ನ ಬಗ್ಗೆ ಮಾತಾಡೋದು ನಾನು ಬಿಡೋದು ಇಲ್ಲ. ಈಗ ನಾವು ಯಾರಿಗೂ ಅನ್ಯಾಯ ಮಾಡೋದಿಲ್ಲ. ನಾವು ನಮ್ಮ ಅಪ್ಪ ಅಮ್ಮ ಕರೆಕ್ಟಾಗಿ ಹುಟ್ಟಿರ್ತೀವಿ. ನೀವು ಅದನ್ನು ನೀವು ಹಾಕಿರೋ ನೀವು ಹಂಗೆ ಹುಟ್ಟಿರ್ತೀರಾ ಅಂತ ಪ್ರೂಫ್ ನಿಮಗೆ ತೋರಿಸುತ್ತೆ. ಅಂದಾದ್ರೆ ನೋಡಿ, ಅದೆಲ್ಲ ಬಿಟ್ಟು ರಸ್ತೆ ನೋಡಿ ಹೆಂಗಿದೆ, ಭಾಳ ಚೆನ್ನಾಗಿದೆ ರಸ್ತೆ. ಇಲ್ಲೂ ಅಷ್ಟೇ, ಯಾರು ಬಂದು ನೋಡಿ ಸೆಡ್ ತೋರಿಸಿನ, ಇದನ್ನು ಸೆಡ್ಡು ಇಲ್ಲಿ ಜನ ಕೂತ್ಕೊಳ್ಳಿಕ್ಕೆ ಮಾಡಿದ್ದೀವಿ. ಇಲ್ಲಿ ಬಿಸ್ತು ಅಂತ ಯಾರನ್ನಾರು ಬರಬೇಡ್ರಪ್ಪ, ಅಲ್ಲಿ ಕೆಳಗಡೆ ಬೇಜಾರಾಗಿದೆ ಅಂದ್ರೆ ಕಾರ್ ಗೀಚಾಗುತ್ತೆ ಅಂತ, ಆ ತಂಪಾದ ಜಾಗದಲ್ಲಿ ಕಾರ್ ಗೀಚಾಗುತ್ತೆ ಅಂತ ಬರ್ತಿದ್ರಿ, ಲೇಟ್ ಆಗುತ್ತಾ ಅಂತಿದ್ರಿ. ಯಾರ ಪುಣ್ಯಾಪುರ ಕಲ್ಲು ಹಾಕೋಯಿದ್ರು, ಮಾಯಮತ್ ಕಾಳು ತನ್ನು ಕೊಡೋಕೆ ಲೇಟ್ ಆಗುತ್ತಾ ಅಂತೀರಿ, ಕಾರ್ ಗೀಚಾಗುತ್ತೆ ಅಂತೀರಿ. ಇಲ್ಲೇನು ಗೀಚಾಗುತ್ತೆ ಅಂತೀರಿ? ರೋಡಾಗ ಎಲ್ಲಿ ಬಿಸಿಲು ಬರುತ್ತೆ ಅಂದ್ರೆ ನೀವೇನು ಮಾಡ್ತೀರಿ, ಬರುವಾಗಲೇ ಶಾಮಿನ ತಗೊಂಡ್ಬಿಡಿ, ಕಾರ್ ಗೀಚಾಗುತ್ತೆ ಅನ್ನೋರು. ಜನಕ್ಕೆ ಇಲ್ಲಿ ಕುಣಿಸಿದ್ದೀನಿ, ಅಲ್ಲೊಂದು ನೀರಿನ ತೊಟ್ಟಿ ಮಾಡ್ಬೇಕು ಅಂತಿದ್ದೀನಿ, ಇಲ್ಲ ಬಾತ್ರೂಮ್ ವ್ಯವಸ್ಥೆ ಇರೋದಿಲ್ಲ. ಸಾಕು ಇಷ್ಟೇ ಜಾಗದಲ್ಲಿ ನಾನು ಸೇವೆ ಮಾಡ್ತೀನಿ. ನನ್ನ ದೇವಸ್ಥಾನಕ್ಕೆ 1000 ಜನ ಬಂದು ಕೂಗಾಡೋದಕ್ಕಿಂತ 100 ಜನ ಬರೋಕ್ಕಾಗಿಲ್ಲ ಅಂದರೆ 50 ಜನ ಬಂದು ದಿನ ನನಗೆ ಸಾಕು. ನನಗೆ ಹೊಟ್ಟೆ ತುಂಬ ಅನ್ನ. ನಾನು ಸಾಲ್ಗಾರನವಲ್ಲ, ಕೋಟರೇಶ್ವರಲ್ಲ. ನನಗೆ ದುರಾಸೆ ಇಲ್ಲ, ಆಸೆ ಇದೆ, ಬದುಕಬೇಕು ಅಂತ ಆಸೆ ಇದೆ. ನನಗೆ ಸಾಕು, ನನ್ನ ಮಕ್ಕಳಿಗೆ ನನಗೆ ಅನ್ನ ಸಿಕ್ಕಿ ಸಾಕು. ನನ್ನ ಜೊತೆಗೆ ಒಂಚೂರು ಹಿಂಗೆ ಮಾಡೋ ಅಲ್ಲ, ನಿಮ್ಮ ಮಕ್ಕಳಿಗೆ ನಿಮ್ಗೆ ಅನ್ನ ಸಿಗೋರ ಜೊತೆಗೆ 1000 ಜನಕ್ಕೆ ಹೆಲ್ಪ್ ಆಗುತ್ತಲ್ಲ. ಈಗ ಈಗ ಲಕ್ಷಾಂತರ ಮಕ್ಕಳೇ ಆಗಿದೆ ಬೇಡ್ಕೊಂಡವ್ರಿಗೆ. ಈಗ ಹಾಸ್ಪಿಟಲ್ ಬದುಕಲ್ಲ ಅಂದಿದ್ರು, ನೆನ್ನೆ ನಾವು ವಿಡಿಯೋ ಮಾಡಿದ್ವಿ, ಬದುಕಿದ್ದಾರೆ. ನಿಮ್ಗೆ ಅನ್ನ ಸಿಗೋದ್ರ ಜೊತೆಗೆ ತುಂಬಾ ಜನಕ್ಕೆ ಜೀವನ ಸಿಗುತ್ತೆ, ಕೆಲಸ ಸಿಗುತ್ತೆ, ಮತ್ತೆ ಅವ್ರಿಗೆ ಕಷ್ಟಗಳ ಪರಿಹಾರ ಆಗುತ್ತಲ್ಲ, ಅದು ಇಂಪಾರ್ಟೆಂಟ್ ಅಲ್ಲ. ಅನ್ನೋದು ಋಣ ಯಾರಿಗಿರುತ್ತೆ ಅವ್ರಿಗೆ ಸಿಗುತ್ತೆ. ಈಗ ಊಟ ತುಂಬಲಿ ಅಂತ ನಾನೆಲ್ಲದು ನನ್ನ ಒಬ್ಬಂದೇ ಅಲ್ಲ,
ಇಲ್ಲಿ ಬಂದು ಭಕ್ತರು ಯಾರು ಇದ್ದಾರೆ ನಂಬಿಕೆ ನಡ್ಕೊಂಡು ಯಾರು ಅಕ್ಕಿ ಕೊಡ್ತೀರಿ ಬೆಲ್ಲ ಕೊಡ್ತೀರಿ ಮತ್ತು ಇದನ್ನು ಸೇವೆ ಮಾಡಿ ನಾನು ಇವ್ರನ್ನ ಡೈರೆಕ್ಟಾಗಿ ಬೈತೀನಿ ಹೊಡೆದೇ ಬಿಡ್ತೀನಿ ಅನ್ನೋ ಬೇಕಾರೆ ಆದರೆ ನನ್ನ ಮನಸ್ಫೂರ್ತಿಯಾಗಿ ಯಾರನ್ನೂ ಬಿಟ್ಕೊಳಕ್ಕಾಗೋದಿಲ್ಲ. ಯಾಕೆಂದರೆ ರಾಮನು ಬೈದೀವಿ ಅವ್ನು ಬಿಡೋಕ್ಕಾಗಲ್ಲ, ರಾಮೇಶ್ವರನ ಬೈತೀನಿ, ಅವ್ನು ನಂಗೆ ಸಿಟ್ಟು ಬಂದಾಗ ಮಾತ್ರ. ಯಾಕೆ ನನಗೆ ಕೆಲಸ ನಡೆದಿ ಅಂತ ಬೈತೀನಿ. ಮತ್ತು ವಿನಾಯಕ ನಾನು ಅವ್ರನ್ನ ಇಷ್ಟೇ ಕೆಲಸ ಮಾಡಿ ಅಂತ ಯಾರು ಇವತ್ತಿನವ್ರಿಗೆ ಯಾರು ಕೇಳಿಲ್ಲ ಅನಿಸಿ, ಇಷ್ಟೇ ಕೆಲಸ ಮಾಡಿ ಅಂತ ಯಾರನ್ನೂ ಕೇಳಿಲ್ಲ, ನಿಷ್ಠೆಯಿಂದ ಮಾಡಿ ಅಂತ ಕೇಳ್ತೀನಿ ಅಷ್ಟೇ. ಅಲ್ಲ ಏನು ರಮೇಶನ, ಇಷ್ಟೇ ಕೆಲಸ ಮುಖ್ಯ ಅಲ್ಲ ಅಂದಾದ್ರೆ ಯಾರ್ಯಾರು ಅಂಗಡಿ ಮಾಡ್ಕೊಂತೀರಿ, ಅಂಗಡಿ ಮಾಡಿದಿರಿ ರಸ್ತೆಗೆಲ್ಲ ಅಲ್ಲಿ ಊರ ಮಾಡಿದಿರಿ, ನಂದೊಂದು ಸಣ್ಣ ವಿನಂತಿ, ನಿಮ್ಮ ಮನಸ್ಸಲ್ಲಿ ನಿಮ್ಮ ಮನಸ್ಸಲ್ಲಿ ನಿಮ್ಗೆ ಏನು ಅನ್ಸಲ್ವಾ ಅಂತ. ಯಾಕೆಂದರೆ ಸೋನಾ ಮೊಸರು ಅಕ್ಕಿ ಬುಲೋಟ ಅಂತ ಕವರ್ ಹಾಕಿ ಒಳಗಡೆ ಸೊಸೈಟಿ ಅಕ್ಕಿ ಕೊಡ್ತಿರಲ್ಲ. ನಿನ್ನೆ ಒಬ್ಬ ಪುಣ್ಯಾತ್ಮರು ಯಾರೋ ಇಬ್ಬರು ಒಂದು ಫ್ರೆಂಡ್ಸ್ ಅಂತೆ, ಒಂದು ಹುಡುಗಿ ಒಂದು ಚೀಲ ಈರುಳ್ಳಿ ಎತ್ಕೊಂಡ್ಬಂದ್ರು ನಿಮ್ಮ ಎದುರುಗಡೆ, ಒಂದು ಚೀಲ ಲೈವ್ ಮಾಡಿದ್ವಿ. ಆ ಈರುಳ್ಳಿ ಏನಕ್ಕೂ ಇಲ್ಲ, ಅಂಗಡಿ ಮೇಲೆ ಕೊಡ್ಕೊಳ್ಸಿರೋಣ ಈರುಳ್ಳಿಯ. ಆ ಈರುಳ್ಳಿ ಒಂದು ಚೀಲದಲ್ಲಿ 1 kg ಚೆನ್ನಾಗಿಲ್ಲ, ಅವರೇ ಯೂಟ್ಯೂಬರೇ ಬಿತ್ತು ನೋಡಿರು, ಒಂದೇ 1 kg ಈರುಳ್ಳಿ ಚೆನ್ನಾಗಿಲ್ಲ ಅಂತ. ಇಷ್ಟು ಈರುಳ್ಳಿ ಮೇಲ್ಗಡೆ ಇಷ್ಟು ಚೆನ್ನಾಗಿದೆ, ಒಳಗೆಲ್ಲ ಕೊಳ್ತಿದೆ, ಇಷ್ಟು ಸೂಪರ್ ನೋಡೋಕೆ ಅಷ್ಟು ಚೆನ್ನಾಗಿದೆ. 1 ಚೀಲನ 1 ಚೀಲ ಈರುಳ್ಳಿಗೆ 1 kg ಈರುಳ್ಳಿ ಚೆನ್ನಾಗಿಲ್ಲ. ಎಂತ ಮೋಸ ಮಾಡಿ ಕಳಿಸಿಲ್ಲ. ನಿಮ್ದೇನು ಮನೆ ಉದ್ಧಾರ ಆಗ್ತೋ ನಿಮ್ಮ ಮಕ್ಕಳು ಉದ್ಧಾರ ಆಗ್ತಾರೋ ಅಂತ ನಮ್ಮಂತೂ ಬೇಜಾರಾಗ್ತದೆ. ಕೆಲವೊಂದು ಜನ ಆ ಊದಿ ಕಡ್ಡಿ ಒಳಗಡೆ ಏನಿರೋದು ಅದು ಕೊಟ್ಕೊಳಿಸ್ತೀರಿ, ಹೆಂಗೆ ಯಾವ ಮನ್ಸಿನ ಮೇಲೆ ಕೊಟ್ಕೊಳಿಸ್ತೀರಿ, ನೀವೇನು ದುಡ್ಡು ಮಾಡೋಕ್ಕೋಸ್ಕರ ಏನು ಬೇಕಾದ್ರು ಮಾಡ್ತೀರಾ ಅಂತ ಕೆಲವೊಂದು. ಇನ್ನು ಕೆಲವರು ಇದ್ದಾರೆ 9 ಸರಿ ಬರ್ರಿ, ಆಮೇಲೆ ಇನ್ನೊಂದು ಸರಿ ಐಡಿಯಾ ಆಗ್ತಾರೆ, ಅದೇನೋ ದೇವಸ್ಥಾನ ಮಾಡ್ಕೊಂಡು ಅವರು ಅಂತಾರಂತ. ನಂಗೆ ನನ್ನೇ ಪ್ರಶ್ನೆ ಎಲ್ಲ ಬರ್ತಾಯಿತ್ತು, ಇಲ್ಲಿ ಬಂದು ಬೇರೆ ಕಡೆ ಹೋಗಂಗಿಲ್ಲ ಅಂತ. ಯಾರಯ್ಯ ಅವೆಲ್ಲ ಸುಮ್ಮನೆ ಏನೋ ರೂಲ್ಸ್ ಮಾಡ್ತೀರಾ? ಅದು ಯಾಕ್ರಯ್ಯ ಸುಮ್ಮನೆ ಇದು ದೇವ್ರು ಮಾಡ್ಕೇಳಿದ್ರೆ ಸುಮ್ಮನೆ ಯಾಕಯ್ಯ ರೂಲ್ಸು? ನಮ್ದವ್ರಿಗೆ ಹೋಗ್ಬಿಟ್ರೆ ಮೂಢನಂಬಿಕೆ ಮಾಡಬೇಡಿ ಅಂತ, ನಿಮ್ದವ್ರು ಬೇಡ ಯಾಕೆ? ಆಮೇಲೆ ಒಂದು ಸಣ್ಣ ವಿನಂತಿ, ನೀವು ಕೇಳೋ ಮಧ್ಯೆ ಭಾಳ ಒಳ್ಳೆ ಪ್ರಶ್ನೆ ಕೇಳಿರಿ. ಇದೊಂದು ಕೆಲವು ವಿಚಾರ ಬಂತು ನೋಡಿ. ಅಂದಾದರೆ ದುರ್ಗಾಸ್ಥಳ ಅಂತೇಳಿ ನಾನು ನನ್ನ ಕಡೆ ಯಾರೋ ಒಬ್ಬರು ಎಲ್ಲೂ ನಾವು ಮಾಟ ಮಾಡೋದು, ಮಂತ್ರ ಮಾಡೋದು, ರಸ್ತೆಗೆ ಎಸೆಯೋದು, ರೋಡಿಗೆ ಎಸೆಯೋದು ಮಾಡಿರೋದಿಲ್ಲ. ಒಂದು ನಿಂಬೆಹಣ್ಣೆಲ್ಲ ರೋಡ ಹೊಡಿಸಿರೋದಿಲ್ಲ. ಏನು ರಮೇಶ್ ಹೊಡಿಸಿದೀವ? ಒಂದು ನಿಂಬೆಹಣ್ಣು ಹೊಡಿಸಿರೋದಿಲ್ಲ, ಒಂದು ಕುಡಿಕೆ ರೋಡ ಹೊಡಿಸೋದಿಲ್ಲ. ನಾವು ತಡೆ ಅಂತ ಹೊಡೆಯೋದಿಲ್ಲೇ ದೇವಸ್ಥಾನ ಮುಂದೆ, ಅಮಾವಾಸ್ಯೆ ದಿನ ಒಮ್ಮೆ ದಿನ ಮಾತ್ರ ಅಲ್ಲೇ ಬಾಚಿ ನಾವು ಸ್ವಲ್ಪ ಅವಾಗ ಹಾಕ್ಬಿಡ್ತೀವಿ, ಅದು ಉಳ್ದಂತೆ ಬೆಂಕಿ ಇಕ್ಬಿಡ್ತೀವಿ. ಅಲ್ಲಿ ಯಾರೋ ಬಟ್ಟೆ ಬಿಟ್ಟರಂತೆ, ಅಲ್ಲಿ ಯಾರೋ ನಿಂಬೆ ಹಣ್ಣಿಸ್ತಾರಂತೆ, ಅಲ್ಲಿ ಯಾರೋ ಒಳಗೆ ಮಾರ್ಕ್ ಹಾಕಿದ್ರಂತೆ. ಉದಾಹರಣೆ ನಮ್ಮ ಅಮ್ಮ ಹಾಕಿದ್ದಾರೆ ಮೊನ್ನೆ, ಯಾರು ಅಂತ ಹೇಳ್ತೀನಿ ಬಿಟ್ಟೆ ಬೇಡ ಹಾಕಿದ್ದಾರೆ. ನಿಮ್ಮ ಹೊಲದಲ್ಲಿ, ನಿಮ್ಮ ತೋಟದಲ್ಲಿ ಯಾರಾದರೂ ಅಕ್ಕಪಕ್ಕ ತೋಟದಲ್ಲಿ ರೋಡಗಾಲಿ, ರಸ್ತೆಗಾಲಿ, ನಮ್ಮ ಸುತ್ತಮುತ್ತ ಗ್ರಾಮದಲ್ಲಿ ಎಲ್ಲರೂ ರಸ್ತೆಗಾಲಿ, ರೋಡಗಾಲಿ ಬಟ್ಟೆ ಬಿಟ್ಟರೆ, ಏನು ಗೊಂಬೆ ಮಾಡಿಕೆ, ಅದೇನು ಕುಡಿಕೆ ಇಕ್ಕಿರಿ, ಮಡಿಕೆ ಇಕ್ಕಿರಿ ಅಂದರೆ ಅದು ನಾನು ಡೈರೆಕ್ಟಾಗಿ ಹೇಳ್ತೀನಿ, ಲೈವಲ್ಲಿ ಹೇಳ್ತೀನಿ. ನಾವು ಖಂಡಿತ ಕೆಲಸ ಮಾಡಿರಲ್ಲ. ಆ ಥರ ಕೆಲಸ ನಾವು ಮಾಡಿದ್ದು ಕಂಡ್ರೆ ನೀವು ನಮ್ಮ ಮೇಲೆ ಆ್ಯಕ್ಷನ್ ತಗೋಬೋದು. ಅದು ಸುಮ್ಮನೆ ಯಾರ ಮಾತ್ರ ಕೇಳ್ಕೊಳ್ಳಲ್ಲ, ವಿತ್ ಪ್ರೂಫ್ ಸಮೇತ ಬಂದರೆ ನಾವು ನೀವು ಹೇಳ್ದಂಗೆ ಕೇಳ್ತೀವಿ. ಎಲ್ಲರ ರಸ್ತೆಗೆ ದುರ್ಗಾಸ್ಥಳ ಅಂತ ಹೇಳ್ಕೊಂಡು ನಮ್ಮ ದೇವಸ್ಥಾನ ಕಡೆಯವರು ಇನ್ನೊಂದು ಸರಿ ಹೇಳ್ಬಿಡ್ತೀನಿ, ದೇವಸ್ಥಾನದವರು ಬೈ ಚಾನ್ಸ್ ನಿಂಬೆ ನೋಡಿಯೋದು, ಮಾಟ ಮಾಡಿಸಿ ಅನ್ನೋದು, ಮಡಿಕೆ ಇಕ್ಕೋದು, ಗೊಂಬೆ ಮಾಡಿಕ್ಕೋದು, ಬಟ್ಟೆ ಬಿಚ್ಚಿ ಬಟ್ಟೆ ತೆಗೆಯೋದು, ಆ ಥರ ಎಲ್ಲ ಮಾಡಿದ್ದಾರೆ ಅಂತ ಹೇಳಿ ನಿಮ್ಗೆ ಯಾರು ಹೇಳಿದ್ರೆ, ಅಥವಾ ನಿಮ್ಗೆ ಯಾರು ನ್ಯೂಸ್ ಬಿಟ್ಟಿರೆ ವಿತ್ ಪ್ರೂಫ್ ಸಮೇತ ನಮ್ಮ ಹತ್ರ ಬಂದರೆ ನಾವು ನೀವು ಹೇಳಿದ್ದಕ್ಕೆ ಸಿದ್ಧವಾಗಿದ್ದೀವಿ. ಎಲ್ಲೂ ಆ ಥರ ನಾವು ಮಾಡಿರೋದಿಲ್ಲ. ಯಾರಾದರೂ ಈಗ ನೀವು ಕೇಳ್ದಂಗೆ ಸಾಕಷ್ಟು ಜನ ಮಾಡಿದ್ರೆ ನಾನು ಕಣ್ಣಿಂದ ಕಂಡಿದ್ದೀನಿ. ಬಟ್ ನಾನು ಹೇಳೋಕೆ ಹೋದ್ರೆ ನಾವು ದೇವಸ್ಥಾನ ಮಾಡ್ಕೊಂಡಿದ್ದೀವಿ, ಗ್ರಾಮದಲ್ಲಿ ಸುತ್ತಮುತ್ತ ಏನಂತಾರೆ, ಇವ್ರು ಹೊಟ್ಟೆ ಕಿಚ್ಚಿ ಹೇಳ್ತಾರೆ ಅವ್ರ ಮೇಲೆ ಅಂತ ಹೇಳ್ತಾರೆ. ನನ್ನ ಕಣ್ಣಿಗೆ ಸಿಕ್ಕಿದ್ದಾರೆ. ಈಗ ನಮ್ಮ ಬರೋ ರಸ್ತೆಲಿ ನಾವು ಬರೋ ರೋಡಲ್ಲೇ ನಾನೇ ಕಾರ ಬಂದೀನಿ, ನಾನು ನಿಮ್ಮ ಮಗ ಬರ್ತಾಯಿದ್ವಿ, ನಾನೇ ಬಂದೀನಿ, ನನಗೆ ಸಿಕ್ಕಿದ್ರು. ಬಟ್ ನಾನು ನಿರೀಕ್ಷೆ ನೋಡ್ತೀನಿ, ಹಿಂಗೆ ಸ್ಲೋ ಮಾಡಿ ನೋಡ್ಕೊಂಡು ಬಂದೆ. ಹೇಳೋಣ ಅಂತಿದ್ದೆ ರಸ್ತೆಗೆಲ್ಲ ಮಾಡಬೇಡಿ ಅಂತ. ಬಟ್ ಹೇಳಕ್ಕೆ ಹೋದರೆ ಅವರು ಕೂಡಿ, ಜೊತೆಗಿರೋರು ಕೂಡಿ ನಮ್ಮ ವಿರುದ್ಧವಾದರೆ ಏನಂತ ಹೇಳ್ತಾರೆ, ಹೊಟ್ಟೆ ಕಿಚ್ಚಿ ಈ ಥರ ಹೇಳ್ತಾರೆ ಅಂತ ಹೇಳ್ತಾರೆ. ನಾವು ಇದೇವರೆಗೂ ಎಲ್ಲೂ ರಸ್ತೆಯಲ್ಲಿ ಒಂದು ನಿಂಬೆಹಣ್ಣು ಹೊಡೆದಿರೋದಿಲ್ಲ. ಅಂದ್ರೆ ನಮ್ಮ ದೇವಸ್ಥಾನದಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗೆ ಇಲ್ಲಿ ತಡೆ ಹೊಡೆಯೋದು ಬಿಟ್ರೆ ಬೇರೆ ಎಲ್ಲೂ ಬೇರೆ ಹೊರಗಡೆ ಯಾವ ವ್ಯವಸ್ಥೆ ಇಲ್ಲ, ಯಾವುದು ಮಾಡಲ್ಲ. ಇಲ್ಲ, ಆ ಥರ ವ್ಯವಸ್ಥೆ ನಾವೆಲ್ಲೂ ಮಾಡೋದಿಲ್ಲ. ಒಂದು ವೇಳೆ ಯಾವ್ದಾರ ಗ್ರಾಮಕ್ಕೆ ಹೋದ್ರೆ, ಯಾವ್ದಾರ ಊರಿಗೆ ಹೋದ್ರೆ ನಾವು ಆ ಥರ ಮಾಡೋದಾದ್ರೆ ಅದನ್ನು ಹೊರ ಕರ್ಕೊಂಡು ಮಾಡೋದಿಲ್ಲ, ಮನೆ ಮುಂದೆ ಮಾಡಿ, ಇಲ್ಲ ಸ್ವಲ್ಪ ಜಾಕ್ ಹೋಗಿ ನಾವು ಯಾರಿಗೂ ತೊಂದರೆ ಆಗಬೇಕು ಮಾಡ್ಬಿಡ್ತೀವಿ ನಾವು. ಆ ಥರ ಇರುತ್ತೆ ನಮ್ಮದು. ಎಲ್ಲ ಬಾಚಿ ನಾವು ಕ್ಲೀನ್ ಮಾಡಿರ್ತೀವಿ. ಇಲ್ಲಿ ರಸ್ತೆಯಲ್ಲಿ ನಮ್ಮ ದೇವಸ್ಥಾನ ಸುತ್ತಮುತ್ತ ನಮ್ಮ ರೋಡ ರಸ್ತೆ ನಡೆಯುವಾಗ ಎಲ್ಲರೂ ಹಾಕಿದ್ರೆ ಅದಕ್ಕೆ ನಾವು ಖಂಡಿತ ಕಾರಣಕರ್ತರಲ್ಲ. ಅವ್ರವ್ರು ಹೊಟ್ಟೆ ಕಿಚ್ಚಿ ಇಟ್ಕೊಂಡಾರೋ, ಒಳ್ಳೇದು ಕಿಟ್ಟಾರೋ, ಕೆಟ್ಟದ್ದು ಕಿಟ್ಟಾರೋ, ಯಾರು ಮಾಡೋದು ನೀವು ವಿತ್ ಪ್ರೂಫ್ ಸಿಕ್ಕಿರೆ ನನ್ನ ಹೇಳ್ಕೊಂಡು ಹೋಗ್ಬೋದು, ನೀವು ನನಗೂ ಕಂಪ್ಲೇಂಟ್ ಕೊಡ್ಬೋದು. ವಿತ್ ಪ್ರೂಫ್ ಸಿಕ್ಕಿರೆ ಮತ್ತು ಸುಮ್ಮನೆ ಕಂಪ್ಲೇಂಟ್ ಕೊಟ್ಟರೆ ನಾನು ಸುಮ್ಕಿರೋದಿಲ್ಲ. ಯಾಕಂದ್ರೆ ನನ್ನ ಹತ್ರ ಮಾಡೋದೇ, ಇವರು ಮಾಡಿಲ್ಲ, ಮುಂದೆ ಮಾಡೋದಿಲ್ಲ. ಅಥವಾ ಎಲ್ಲರ ಈಗ ಮಾಡಿ ಸುತ್ತು ಯಾರಾದರೂ ಮಾಡಿದರೆ ದುರ್ಗಾಸ್ಥಳರು ಯಾವತ್ತೂ ಕಾರಣರಲ್ಲ ಆಗಿರೋದಿಲ್ಲ. ಏನು ಕರೆಕ್ಟ್ ಅಣ್ಣ? ದುರ್ಗಾಸ್ಥಳರು ಯಾವುದೇ ಕಾರಣಕ್ಕೂ ಕಾರಣರಾಗಿರೋದಿಲ್ಲ. ಇದು ಯಾಕೆಂದ್ರೆ ಮೊನ್ನೆ ನಾನೇ ಒಂದು ಕಣ್ಣು ನೋಡ್ಕೊಂಡು ಬಂದ್ವಿ, ಅವತ್ತೇ ಲೈವಲ್ಲಿ ಹಾಕ್ಬೇಕು ಅಂತಿದ್ದೆ. ಬಟ್ ನಮ್ಮಲ್ಲಿ ಜನ ಏನು ಅನ್ಕೊಂಡ್ಬಿಡ್ತಾರೆ, ದುರ್ಗಾಸ್ಥಳ ದೇವಸ್ಥಾನ ಬರ್ತಾರೆ, ಇಲ್ಲಿ ಮಾಡ್ಬಿಡ್ತಾರೆ ಅನ್ಕೊಂತಾರೆ. ನಾನು ನಿಂಬೆ ಹಣ್ಣಿಸಿದ ಗಾಡಿ ಚಕ್ರ ತುಳಿಯಾಕೆ ಬಿಡೋದಿಲ್ಲ, ಬಿಟ್ಟಿಲ್ಲ ಇವತ್ತಿನವರೆಗೂ ನನಗೆ ಕಾಣಂಗೆ. ಬೈ ಚಾನ್ಸ್ ಯಾರು ಮಾಡ್ಕೊಂಡು ಗಾಡಿ ಒಂದು ಚಕ್ರ ಬಂದು ನಿಂಬೆ ನಿಕ್ಕೊಂಡು ಹೋದ್ರೆ ಅವನು ಅದು ಬಿಟ್ಟರೆ ಏನು ಮಾಡಿದ್ರೆ ಅದು ನಾವು ಮಾಡಿರೋದಿಲ್ಲ. ಅರ್ಥಾಗತ್ತಾ? ಅಂದಾದರೆ ಭಾಳ ಒಳ್ಳೆ ಪ್ರಶ್ನೆ, ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ. ಯಾರಾದರೂ ನೋಡಿ ಗಿಮ್ಸಾಂಡ್ ಕೊಡೋದಾದರೆ, ಏನಾದ್ರು ನಿಮ್ಮ ಕೈಲಾಗಿ ಕೊಡೋದಾದರೆ ಸುಮ್ಮನೆ ಬಾಯಲ್ಲಿ ಕೊಡೋದು, ಫೋನ್ ನಂಬರ್ ತೊಗೊಂಡೋಗೋದು, ಫೋನ್ ನಂಬರ್ ಕೊಟ್ಟೋಗೋದು ಮಾಡೋದಾದರೆ ನಂಬರ್ನ ತಗೊಂಡೋಗಲೇಬೇಡಿ. ಸುಮ್ಮನೆ ನಂಬರ್ ಕೊಟ್ಟ ಒಳಗಡೆ ನನ್ನ ತಮ್ಮಗಳಾಗಲಿ, ನಾನಾಗಲಿ, ನನ್ನ ತಮ್ಮಗಳಾಗಲಿ, ನಾವು ದೇವಸ್ಥಾನ ಕಡೆ ನಾವು ಅಣ್ಣನ ಕಡೆ ತಮ್ಮನ ಕಡೆ ಅಂದರೆ ನಂಬರ್ನ ಫೋನ್ ನಂಬರ್ ಕೊಟ್ಟು ಹೋದರೆ ಅದಕ್ಕೆ ನೀವೇ ಕಾರಣಕ್ಕಂತ ನೀವೇ ಸರಿ ಇಲ್ಲ.
ಅಂದರೆ ಗೂಗಲ್ ಪೇ ಫೋನ್ಪೇ ಯಾರಿಗೆ ಮಾಡಬೇಕು? ಫೋನ್ ನಂಬರ್ ತಗೊಂಡೋಗೋದು, ಫೋನ್ ನಂಬರ್ ಕೊಟ್ಟಾಗೋದು, ಗೂಗಲ್ ಪೇ ಫೋನ್ಪೇ ಮಾಡೋದು ಅಂದರೆ ನೀವೇ ಸರಿ ಇಲ್ಲ ಅಂತ ನನ್ನ ಅನಿಸಿಕೆ ಆಗುತ್ತೆ. ಫೋನ್ ನಂಬರ್ ತಗೊಳ್ಳೋನು ಅಯೋಗ್ಯ, ಫೋನ್ ನಂಬರ್ ಕೊಟ್ಟರು ನೀವು ಅವರೇ ಆಗ್ಬಿಟ್ಟು ನಿಮ್ಮ ಹತ್ರ ಡೈರೆಕ್ಟಾಗಿ ಬಂದು ಹೇಳ್ಬೇಕು. ನನಗೆ ಕೇಳಿ, ಯಾಕಂದ್ರೆ ಅಲ್ಲಿ ಸುಮ್ಮನೆ ಅಲ್ಲಿ ಯಾರೊಬ್ಬರಿಗೆ ಮೊನ್ನೆ ಯಾರೊಬ್ಬ ಅಲ್ಲ, ಬಟ್ ನಿಮ್ಮನ್ನ ಬಿಟ್ಟು ಬೇರೆ ಯಾರು ಕಾಂಟ್ಯಾಕ್ಟ್ ಮಾಡೋದು ಕೊಡೋದು? ನೀವು ಈಗ ಯೂಟ್ಯೂಬರ್ ನಿಮ್ಮ ಸ್ಥಿತಿ ಕೊಡೋಕೆ ನಾವು ನಮ್ಮ ರಮೇಶ್ ಅಣ್ಣ ನಿಂತ್ಕೊಂತ, ಅವ್ನು ನಿಂತ್ಕೊಂತ, ಇವ್ನು ನಿಂತ್ಕೊಂತ, ನೀವು ನಂಬರ್ ತಗೊಂಡ್ರೆ ಅವ್ರಿಗೆ ಕಾರಣ ಕೆಲಸಗಾರ ಯಾರೋ ಒಬ್ರು ಇರ್ತಾರೆ ಅಲ್ಲಿ. ಆ 3 ಸಿಕ್ತ ನಾವು 3 ಸಾವಿರ ಓಡೋಕೆ ಅವ್ನು ಫೋನ್ ಪೇ ಗೂಗಲ್ ಪೇ ಮಾಡಿದ್ರೆ ದುಡ್ಡು ವ್ಯರ್ಥ. ಮೊನ್ನೆ ಯಾರೋ ಒಂದು ಹೇಳಿಲ್ಲ, ಫೋನ್ ನಂಬರ್ ತಗೊಂಡಿದ್ದೀವಿ, ಅವ್ನು ಇಲ್ಲಕ್ಕೆ ಇಲ್ಲ ಅಂದ್ರೆ ಬಂದಾರಲ್ಲ ಫೋನ್ ನಂಬರ್, ಚಂದಕ್ಕೋ ನಿಮ್ಮದು ಫೋನ್ ನಂಬರ್ ಯಾರ ಹತ್ರನೂ ಬೇಡ, ನಿಮ್ಮ ಹತ್ರ ಡೈರೆಕ್ಟಾಗಿ ಮಾತಾಡಿ. ಅವ್ರಿಗೆ ಫೋನ್ ನಂಬರ್ನ ತಗೊಂಡೇ ಹೋಗ್ಬೇಡಿ, ದಯವಿಟ್ಟು ಫೋನ್ ನಂಬರ್ನ ಕೊಟ್ಟೇ ಹೋಗ್ಬೇಡಿ. ಯಾರನ್ನೂ ಕೊಡೋದು ಬೇಡ, ಯಾರಿಗೂ ತಗೊಳ್ಳೋದು ಬೇಡ. ಆ ಥರ ಇನ್ನು ಕೆಲವರು ವೆಲ್ಡಿಂಗ್ ಕೆಲಸ ಮಾಡ್ತೀವಿ, ಪೇಂಟ್ ಕೆಲಸ ಮಾಡ್ತೀವಿ, ಕೆಲಸಕ್ಕೆ ಬರ್ತೀವಿ ಅಂತ ಫೋನ್ ನಂಬರ್ ಇಷ್ಟು ಕೊಟ್ಟಾರೆ. 500 ರೂಪಾಯಿದೆಲ್ಲ 5 ಅಡಿ ಹತ್ರ ಬುಕ್ ಇದ್ದಾವೆ, ಯಾರು ಕೆಲಸಕ್ಕೆ ಬರೋದಿಲ್ಲ ಆ ಥರ ಅಲ್ಲ. ನೀವು ದಯವಿಟ್ಟು ಒಳಗಡೆ ನನ್ನ ತಮ್ಮಂದ್ರ, ನಾನಲ್ಲಿ ನನ್ನ ತಮ್ಮಂದ್ರಲ್ಲಿ ಇನ್ನೊಬ್ಬರು ಮತ್ತೊಬ್ಬರಲ್ಲಿ ಅವ್ರ ನಂಬರ್ನ ತಗೊಂಡೋಗೋದು, ನಂಬರ್ ಕೊಟ್ಟೋಗೋದು ಮಾಡಬಾರ್ದು. ಇದನ್ನು ಚೂರು ಇಲ್ಲಿ ದೇವಸ್ಥಾನ ಮ್ಯಾಪ್ ಇದ್ದಂಗೆ ನಂದೇ ಗೂಗಲ್ ಪೇ ಫೋನ್ ಪೇ ನಮ್ಮ ದೇವಸ್ಥಾನದೇ ಮಾಡಿಸ್ತೀವಿ. ಅಂದಾದರೆ ಹೆಚ್ಚು ಜನ ಬಂದಷ್ಟು ಗಲೀಜು ಮಾಡ್ತಾರೆ ಅಂತ, ಹೆಚ್ಚು ಜನ ಬಂದಷ್ಟು ಗಲಾಟೆ ಮಾಡ್ತಾರೆ ಅಂತ ಜನಗಳನ್ನ ಕಮ್ಮಿ ಮಾಡೋ ಪ್ರಯತ್ನ ಪಡ್ತಾ ಇದ್ದೀವಿ. ಬೇರೆ ಕಡೆ ಎಲ್ಲ ಯೂಟ್ಯೂಬರ್ ಒಬ್ಬರೇ ಅಲ್ಲ, ಸುಮಾರು ಜನ ಕೇಳಿದರೆ ಯಾಕಂದ್ರೆ ನೀವು ದೇವಸ್ಥಾನ ಜನ ಬರಬೇಡ್ರಿ ಅಂತಾರೆ. ಎಲ್ಲ ಕಡೆ ನಿಂಬೆ ನೋಡಿದ್ದೀವಿ, ಮಾಟ ಮಾಡಿಸ್ತೀವಿ, 9 ಸರಿ ಬರ್ರಿ 10 ಸರಿ ಬರ್ರಿ ಏನೋ ಮಾಡಿ ಜನ ಆಕರ್ಷಣೆ ಮಾಡ್ತಾರೆ ಅಂತ. ಜನ ಆಕರ್ಷಣೆ ಮಾಡೋದು ದೇವರು, ನಾವಲ್ಲ. ನಮ್ಮ ಬಾಯಲ್ಲಿ ನಮ್ಮ ಮನಸ್ಸಲ್ಲಿ ನಾವು ಯಾವತ್ತೂ ಆಕರ್ಷಣೆ ಮಾಡಬಾರ್ದು. ಅಂದಾದರೆ ನೆನಪಲ್ಲಿ ತಲೆಗೆ ಇಟ್ಕೊಳ್ಳಿ, ಯಾರು ಹೊಸ್ತಾ ಬರ್ತೀರಿ ಇಲ್ಲಿ 1 ರೂಪಾಯಿ ದುಡ್ಡು ನಾವು ಯಾರು ಕೇಳೋದಿಲ್ಲ. ರಸ್ತೆಗಾಗಲಿ, ಊರಾಗಲಿ, ಗೂಗಲ್ ಪೇಲಿ, ಫೋನ್ಪೇಲಿ ಏನು ಮಾಡ್ತಕ್ಕಂಥ ವ್ಯವಸ್ಥೆ ಎಲ್ಲೂ ಇರೋದಿಲ್ಲ. ಗೂಗಲ್ ಪೇ, ಫೋನ್ಪೇ, ಯೂಟ್ಯೂಬು, ಫೇಸ್ಬುಕ್ ಏನು ಮಾಡ್ತಂಥ ವ್ಯವಸ್ಥೆ ಯೂಟ್ಯೂಬ್, ಫೇಸ್ಬುಕ್ಕಲ್ಲಿ ಎಲ್ಲೂ ಇರೋದಿಲ್ಲ. ಅಂದಾದರೆ ನಾನು ಮತ್ತೆ ನಿಮಗೆ ಚಿರಋಣಿ. ಅಕ್ಕಿ ಕೊಡೋರಿಗೆ, ಬೆಲ್ಲ ಕೊಡೋರಿಗೆ, ಸಭ್ಯರಾಗಿ ಬಂದೋಗೋರಿಗೆ, ಗೌರವ ಕೊಟ್ಟವ್ರಿಗೆ, ಗೌರವ ತಗೊಂಡೋಗೋರಿಗೆ, ಅಕ್ಕಿ ಕೊಡೋರಿಗೆ, ಬೆಲ್ಲ ಕೊಡೋರಿಗೆ, ಯೂಟ್ಯೂಬರ್ಸ್ಗೆ, ವೀಡಿಯೋ ಮಾಡೋರಿಗೆ, ಲೈಕ್ ಮಾಡೋರಿಗೆ ಶರಣಾರ್ಥಿ ನಮಸ್ಕಾರ. ನಾನು ಸಾಕು, ನನಗೆ ಸ್ವಾಮಿಯಾರಾಗಬೇಕು ಅನ್ನೋಕ್ಕಿಂತ ತಾಯಿಯ ಸೇವೆ ಮಾಡೋದು ಅನುಕೂಲ. ಯಾಕಂದರೆ ಎಲ್ಲೋ ಭಿಕ್ಷೆ ಬೇಡಿಕೆ ಅನ್ನ ತಿನ್ನೋದಕ್ಕಿಂತ ತಾಯಿ ನಮ್ಮನ್ನೆಲ್ಲ ಕುಂತು ಅನ್ನ ತಿಂತೀವಿ. ನಿಮ್ಮೆಲ್ಲ ಆಶೀರ್ವಾದದಿಂದ, ನಿಮ್ಮೆಲ್ಲ ದಯೆಯಿಂದ. ಬಿಟ್ಟು ಬರ ಖುಷಿನಾ? ಸರಿ ಸರ್.